Hello, hi everyone. Welcome you all to the ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ರಿತಿಕಾ ಮ್ಯಾಮ್. ಇವತ್ತಿನ ಒನ್ ಶಾಟ್ ಯಾವುದಪ್ಪ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ನಾವು ಪ್ರಾಮಿಸ್ ಮಾಡಿದ್ವಿ ಪ್ರಿಪ್ರೇಟರೀಸ್ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತ. ಸೊ ಈಗ ಸ್ಟಾರ್ಟ್ ಆಗಿದೆ. 1 second ಗಿವ್ ಮೀ. Just give me 1 minute, guys. ಹಲೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. Hi, just give me 2 minutes. I'm just adjusting with the tape box little. Studio 4 board has stuck. Live, I'm in live. Students, just wait for 5 minutes. I'll be back.
Okay, I'm audible now. ಕೇಳಿಸಿದೆನಾ ಎಲ್ಲರಿಗೂ? Yes or no? Please tell me once. Confirm me. Yes, sir. Okay, then let's start the class. ಸ್ವಲ್ಪ ಬೋರ್ಡ್ ಪ್ರಾಬ್ಲಮ್ ಆಗಿತ್ತು ಅದ್ರ ಸಲುವಾಗಿ. ಈಗ ಆಡಿಬಲ್ ಇದೆನಾ ಸರಿಯಾಗಿ? Yes. Let's start the class then now. Okay. Okay, then let's start the class. So ಈಗ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಚಾಪ್ಟರ್ ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ಟಾರ್ಟಿಂಗಿಂದ. ಮತ್ತು ಪ್ಲಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರ ಕೇಳಿದಾರಲ್ಲ ಆ ಕ್ವಶನ್ಸ್ ನಾನು ತೊಗೊಂಡಿದ್ದೇನೆ. ಮತ್ತು LPA ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ದಿಸ್ ಚಾಪ್ಟರ್ ಡೈಲಿ ಯು ಆರ್ ಗೋಯಿಂಗ್ ಟು ರಿಸೀವ್ ಇಟ್ ಅಟ್ 8 o'clock. ಓಕೆ, ಇನ್ನೊಂದ್ಸಲ ನಿಮಗೆ ಟೈಮ್ ಟೇಬಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರಾದರೂ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅಂದರೆ ಫಾಸ್ಟಾಗಿ ಹೋಗಿ ಎಲ್ಲ ಫ್ರೆಂಡ್ಸನ್ನ ಕರ್ಕೊಂಡ್ಬನ್ನಿ. ಸೊ ದ್ಯಾಟ್ ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಕ್ಲಿಯರಾ? ಸೊ ಈಗ ನಾವು ಏನೇನು ಮಾಡೋದಂದರೆ ಡೈಲಿ ಲೈವ್ ಕ್ಲಾಸ್ ವಿಲ್ ಬಿ ದೇರ್ ಆನ್ ಆಲ್ ದ ಸಬ್ಜೆಕ್ಟ್ಸ್ ಶಾರ್ಪ್ ಅಟ್ ವಾಟ್ ಟೈಮ್ 5 PM. ಓಕೆ, 5 PM ಇರುತ್ತೆ. Plus you will be receiving a recorded sessions also that is about most important questions. Okay, most important questions irutte adu 8 o'clock ಗೆ ಸಿಗುತ್ತೆ. ಕ್ಲಿಯರಾ? 8 o'clock ಗೆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಿಗುತ್ತೆ. ಸೊ ಅದನ್ನ ಚೆನ್ನಾಗಿ ಕುಂತು ಓದಬೇಕು ಆ ಕ್ವಶನ್ಸ್ ಅನ್ನ, ಬಿಕಾಸ್ ದೋಸ್ ಆಲ್ ಕ್ವಶನ್ಸ್ ಆರ್ ಡಿಪೆಂಡೆಡ್ ಆನ್ ದ LBA. ಕ್ಲಿಯರ್? LBA ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಎಲ್ಲವೂ ಚೆನ್ನಾಗಿ ಕುಂತು ಓದಬೇಕು ಅದನ್ನ. ಡನ್? ಅದರ ಜೊತೆ ನಿಮಗೆ ನಾನು ಮೋಟಿವೇಶ್ನಲ್ ಸೆಷನ್ ಅಂತ ಇರುತ್ತೆ. ಮೋಟಿವೇಶ್ನಲ್ ಸೆಷನ್ನಲ್ಲಿನೂ ಚೆನ್ನಾಗಿ ಕುಂತು ನೀವು ಕೇಳಬೇಕು ಅದನ್ನು. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪ್ರೇಟರೀಸ್. ಕ್ಲಿಯರಾ? ಸೊ ಲೆಟ್ಸ್ ಸ್ಟಾರ್ಟ್ ನೌ. ಲೆಟ್ಸ್ ಸ್ಟಾರ್ಟ್. ವಿ ಆರ್ ಗೋಯಿಂಗ್ ಟು ನಾಟ್ ವೇಸ್ಟ್ ದ ಟೈಮ್ ನೌ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಪಿರಿಯಾಡಿಕ್ ಟೇಬಲ್. ಓಕೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ? ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಪರ್ಫೆಕ್ಟ್ ಆದರೆ ಉಳ್ದಿದ್ದು ಏನೂ ಆಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಕ್ಲಿಯರಾ? ಸೊ ಉಳ್ದಿದ್ದೆಲ್ಲ ನಿಮಗೆ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು ಇವೆಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಪಿರಿಯಾಡಿಕ್ ಟೇಬಲ್ ಕ್ಲಾರಿಟಿ ಇರಬೇಕು. ಕ್ಲಿಯರಾ? ಸೊ ಪಿರಿಯಾಡಿಕ್ ಟೇಬಲ್ ಯಾವ ಥರ ಇರುತ್ತೆ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ. ದಿಸ್ ಇಸ್ ದ ಪಿರಿಯಾಡಿಕ್ ಟೇಬಲ್. ಹಿಯರ್ ಇನ್ ದಿಸ್ ಯು ಮೈಟ್ ಹ್ಯಾವ್ ಲರ್ನ್ಡ್ ಇನ್ ಯುವರ್ 9th ಕ್ಲಾಸ್. ಓಕೆ, 9th ಕ್ಲಾಸ್ನಲ್ಲಿ ಏನು ಕಲ್ತಿರ್ತೀರ ನೀವು? 9th ಕ್ಲಾಸ್ನಲ್ಲಿ ನೀವು ಎಲ್ಲ ಥರದ್ದು ಇವೆಲ್ಲ ಏನಿದೆ ಅಲ್ಲ ಅವ್ರದ್ದೆಲ್ಲ ಯಾವುದಪ್ಪ? S ಬ್ಲಾಕ್ ಎಲಿಮೆಂಟು, P ಬ್ಲಾಕ್ ಎಲಿಮೆಂಟು, D ಬ್ಲಾಕ್ ಎಲಿಮೆಂಟು ಮತ್ತು F ಬ್ಲಾಕ್ ಎಲಿಮೆಂಟ್ ತನಕ ಕಲ್ತಿರ್ತೀರ, ರೈಟ್? ಸೊ all those things which you people have learnt it, that in detail you are going to learn in this here also. ಯಾವ ಥರ ಅದು ಮೆಟಲ್ಸು ಮತ್ತು ನಾನ್ ಮೆಟಲ್ಸನ್ನು ಯಾವ ಥರ ಫಾರ್ಮ್ ಆಗುತ್ತೆ, ಯಾವುದಪ್ಪ ಎಲಿಮೆಂಟ್ಸು, ಮೆಟಲ್ಸ್ ಅಂದರೆ ಯಾವ ಎಲಿಮೆಂಟ್ಸು, ನಾನ್ ಮೆಟಲ್ಸ್ ಅಂದರೆ ಯಾವ ಎಲಿಮೆಂಟ್ಸು, ಅವ್ರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಏನು, ಫಿಸಿಕಲ್ ಪ್ರಾಪರ್ಟೀಸ್ ಏನು, ಅವನ್ನೆಲ್ಲ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಡೀಟೇಲ್ ಆಗಿ. ಆಯಿತಾ? ಡೈಲಿ ಈ ಥರ ನಿಮಗೆ ಒಂದೊಂದು ಚಾಪ್ಟರ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ನೀವು ಹೋಗಿ ಚೆನ್ನಾಗಿ ಕುಂತು ನೋಟ್ಸ್ ಮಾಡಬೇಕಿತ್ತಿರೋದು. ಬಿಕಾಸ್ ನಾನಂತೂ ಚಾಪ್ಟರ್ ವೈಸ್ ಮೀನ್ಸ್ ನಿಮ್ಗೆ ಸಬ್ ಟಾಪಿಕ್ ಇರುತ್ತಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಲೈಕ್ ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನಂತ ಸೇಮ್ ಹತ್ತರದನೇ ನಾನು ಪಾಯಿಂಟ್ಸ್ ಮಾಡ್ಕೊಂಡ್ಬಂದಿರ್ತೇನೆ. ಕ್ಲಿಯರಾ? ಅವ್ರದ್ದು ಪಾಯಿಂಟ್ಸ್ ಮಾಡ್ಕೊಂಡ್ಬಂದಿರ್ತೇನೆ. ಆ ಪಾಯಿಂಟ್ಸನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಯಿತಾ? ಲೆಟ್ಸ್ ಸ್ಟಾರ್ಟ್ ನೌ. ಫಸ್ಟ್ ಇಸ್ ಇಂಟ್ರೊಡಕ್ಷನ್ ಟು ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. Let us understand what is the metals and non-metals first. Okay, be active in the chat box, everyone. I want everyone to be active in the chat box. Plus, you people need to tell me whether you are understanding or no with the fire emojis. Clear? Understand aitandre fire emojis beku. Aita? Start. Okay, definition first to metals and non-metals are two broad categories of elements in the periodic table, and these categories are actually based on the characteristic properties. It's completely based on what? Characteristic properties that differentiate the elements. That will differentiate the elements. Clear? So ಹೇಗಪ್ಪ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬಹುದು? ಕ್ಲಿಯರಾ? ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬಹುದು? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸು ದೇ ಆರ್ ಆಲ್ ಕಾಲ್ಡ್ as two broad categories of elements. Okay, two broad categories of elements which are actually going to be present in. Okay, ಮೆಟಲ್ಸ್ ಅಂದರೆ ಏನಪ್ಪ? ಮೆಟಲ್ಸು ಪಿರಿಯಾಡಿಕ್ ಟೇಬಲ್ನಲ್ಲಿರುತ್ತೆ, ಮತ್ತು ನಾನ್ ಮೆಟಲ್ಸ್ ಏನಿರುತ್ತೆ ಅದು ಪಿರಿಯಾಡಿಕ್ ಟೇಬಲ್ನಲ್ಲಿರುತ್ತೆ. ಯಾವ ಥರ ಅದನ್ನು ಡಿಸ್ಕ್ರೈಬ್ ಮಾಡೋದು ಅನ್ನೋದು ಹೇಳ್ತೇನೆ, ಕಾನ್ಸಂಟ್ರೇಟ್ ಮಾಡಿ. ಓಕೆ, first thing you should understand is metals. Characteristics of the metals are
It is generally exhibited following properties like luster. Luster, first thing you should remember, clear? That is, metals have a shiny appearance. They will be having what? Shiny appearance, clear? They will be having a shiny appearance. Next, conductivity, they conduct heat and electricity. They conduct what? Heat and electricity, clear? Hi Ashwini. Then afterwards, ductility, they can be drawn into the thin wires. They can be drawn into the thin wires also. Clear? So, luster, conductivity, malleability and ductility. Same ಅದೇ ತರ ನೀವು ಇದರಲ್ಲಿ ಬರ್ಕೋಬೇಕು. Luster ಅಂದ್ರೆ ಏನು? Conductivity ಅಂದ್ರೆ ಏನು? ಆಮೇಲೆ ಅದಾದ ತಕ್ಷಣ malleability ಅಂದ್ರೆ ಏನು? Ductility ಅಂದ್ರೆ ಏನು? ಅದನ್ನ ನೀವು ಚೆನ್ನಾಗಿ ಕುಂತು ಬರ್ಕೋಬೇಕು. ಇವೆಲ್ಲ ಪ್ರಾಪರ್ಟೀಸ್. ಕ್ಲಿಯರಾ? Metals properties ಅಂದ್ರೆ ಏನು ಬರುತ್ತಪ್ಪ? First thing is what? Luster, clear? Conductivity means it conducts the electricity, okay? Conductivity, okay? They conducts the electricity. Malleability means it can be hammered into thinner sheets. ಈಗ ಅಲ್ಯೂಮಿನಿಯಂ ಕಾಯಿಲ್, ಅಲ್ಯೂಮಿನಿಯಂ ಚಪಾತಿ ರೋಲ್ ಮಾಡಿ ಕೊಡ್ತಾರಲ್ಲ, ಆ ಅಲ್ಯೂಮಿನಿಯಂ ಕಾಯಿಲ್ ಅನ್ನ ಹೇಗೆ ಮಾಡ್ತಾರೆ ಆಕ್ಚುಲಿ? ದೇ ವಿಲ್ ಬೀಟ್ ಇಟ್. ಅಲ್ಯೂಮಿನಿಯಂ ವಿಲ್ ಬಿ ಬೀಟೆಡ್ ಅಪ್ ವೆರಿ ಬ್ಯಾಡ್ಲಿ, ಸೊ ಓನ್ಲಿ ದ ಥಿನ್ ಶೀಟ್ ವಿಲ್ ಬಿ ಫಾರ್ಮ್ಡ್, ರೈಟ್? ಸೊ ಅದಕ್ಕೆ ಏನು ಕರಿಬಹುದು? ಮ್ಯಾಲಿಬಿಲಿಟಿ ಅಂತಾನು ಕರಿಬಹುದು. ಕ್ಲಿಯರಾ? ಸೊ ಈ ತರ ಶಾರ್ಟ್ ಆಗಿ ಮಾಡ್ಕೊಂಡ್ರಿ. ಇವೆಲ್ಲ ಕೀವರ್ಡ್ಸ್. ಇದಕ್ಕೆ ಏನು ಕರೀತಾರಪ್ಪ? ಕೀವರ್ಡ್ಸ್ ಅಂತ ಕರೀತಾರೆ. ಈ ಕೀವರ್ಡ್ಸ್ ಅನ್ನ ಈಗ ಮೆಟಲ್ಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಕೇಳಿದ್ರಪ್ಪ. ಇಲ್ಲಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಕೇಳಿದ್ರೆ ಇವೆಲ್ಲ ನೀವು ವರ್ಡ್ಸು ಯೂಸ್ ಮಾಡೇಬೇಕು. ಓಕೆ, ಇವನ್ ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಕ್ಲಿಯರಾ? ಸೊ ಮಲ್ಯಬಿಲಿಟಿ ಆಯ್ತು. ನೆಕ್ಸ್ಟ್ ಆಮೇಲೆ ಡಕ್ಟಿಲಿಟಿ. ಇಟ್ ವಿಲ್ ಕಮ್ ವಾಟ್? ಡಕ್ಟಿಲಿಟಿ. ಕ್ಲಿಯರಾ? ಸೊ ಎಲ್ಲ ಕೀವರ್ಡ್ಸ್ ಅನ್ನ ಮೆನ್ಷನ್ ಮಾಡ್ಕೊಂತ ಹೋಗಬೇಕು. ನೀವು ಎಷ್ಟು ಮೆನ್ಷನ್ ಮಾಡ್ತಾರೆ ಈ ಕೀವರ್ಡ್ಸ್ ಅನ್ನ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್ ಆಲ್ಸೋ. ಕ್ಲಿಯರ್? ನೆಕ್ಸ್ಟ್ ಬಿ ಆಕ್ಟಿವ್ ಇನ್ ದ ಚಾಟ್ ಬಾಕ್ಸ್ ಎವ್ರಿವನ್. ನೆಕ್ಸ್ಟ್ ಏನು ಬರುತ್ತಪ್ಪ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾನ್ ಮೆಟಲ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾನ್ ಮೆಟಲ್ಸ್. ಇಲ್ಲಿ ಏನಾಗುತ್ತೆ? ದರ್ ಈಸ್ ಡಲ್ ಅಪಿಯರೆನ್ಸ್. ಅಪಿಯರೆನ್ಸ್ ಅಂಡ್ ನೋ ಶೈನಿ ಥಿಂಗ್ ವಿಲ್ ಬಿ ಪ್ರೆಸೆಂಟ್ ಇನ್ ಇಟ್. ಶೈನಿ ಥಿಂಗು ಇರಲ್ಲ. ಕ್ಲಿಯರಾ? ಶೈನಿ ಥಿಂಗ್ ವಿಲ್ ನಾಟ್ ಬಿ ಪ್ರೆಸೆಂಟ್. ನೋ ಶೈನ್. Clear? No shine, or else you can use the word as dull appearance also, no problem. ಇಲ್ಲಿ dull appearance ಅಂತನೂ ಬರ್ಕೋಬಹುದು. dull appearance ಅಂತನೂ ಬರ್ಕೋಬಹುದು. Next, poor conductors because they generally don't produce a current. Clear? Generally they won't produce a current. Poor conductor. Poor conductor of electricity. Clear? Next comes what? Brittle, that is non-metals are usually non-malleable and ductile. Non-malleable ಅಂದ್ರೆ ಏನು? ನೀವು ಎಷ್ಟು ಬಡೀರಿ ಅದಕ್ಕೆ ಏನೂ ಆಗಲ್ಲ ಅದು. ಕ್ಲಿಯರಾ? ನೀವು ಎಷ್ಟು ಬಡಿತಾರಲ್ಲ ಅದು ತಿನ್ ಆಗ್ತಂತ ಅಂತ ತಿಳ್ಕೊತಿರಲ್ಲ, ತಿನ್ ಆಗಲ್ಲಪ್ಪ. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬ್ರಿಟಲ್. ಓಕೆ, ಡನ್. Now why did I write like this? So ಇದನ್ನ ಎದಕ್ಕೆ ಬರ್ದೆ ಅಂದರೆ ನೀವು ಅದನ್ನ ಸ್ಕ್ರೀನ್ಶಾಟ್ ಹೊಡ್ಕೋಬಹುದು. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಕೀವರ್ಡ್ಸ್ ಅಂದರೆ ಏನಪ್ಪ, ಯಾಕಪ್ಪ ನಾವು ಕೀವರ್ಡ್ಸ್ ಅನ್ನ ಮೆನ್ಷನ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟು. ಆಯ್ತಾ? ಸೊ ಇದನ್ನ ಮೆನ್ಷನ್ ಮಾಡಿಬಿಟ್ರೆ ಯು ವಿಲ್ ಹ್ಯಾವ್ ಅ ಐಡಿಯಾ ದಟ್ ದಿ ಕೀವರ್ಡ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ಇಟ್. ಓಕೆ, ಕ್ಲಿಯರ್? ಡನ್? ಎಸ್. ನೆಕ್ಸ್ಟ್ ಕಮ್ಸ್ ವಾಟ್? ಒನ್ ಸೆಕೆಂಡ್. ಎಸ್, ನೆಕ್ಸ್ಟ್ ಕಮ್ಸ್ ವಾಟ್? ರಿಯಾಕ್ಷನ್ ವಿತ್ ದ ವಾಟರ್. ಸೊ ಏನಪ್ಪ, ಹೇಗಪ್ಪ ರಿಯಾಕ್ಷನ್ ಆಗುತ್ತೆ ವಾಟರ್ ಜೊತೆ, ದಾಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ನಾವು ಮೆಟಲ್ಸ್ ಅಂದರೆ ಏನಂತ ಗೊತ್ತಾಯಿತು, ನಾನ್ ಮೆಟಲ್ಸ್ ಅಂದರೆ ಏನಂತ ಗೊತ್ತಾಯಿತು, ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೂ ಕ್ಲಿಯರ್ ಆಯಿದ್ವಿ. ಇವೆಲ್ಲ ಕೀವರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡಿದೆ ನಾನು, ರೈಟ್? ಡನ್? ಕ್ಲಿಯರ್? ಅಂಡರ್ಸ್ಟುಡ್? ಅಂಡರ್ಸ್ಟುಡ್ ಆರ್ ನೋ? ನೀವಿಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರೇ ಗೊತ್ತಾಗಿರೋದು ನನಗೆ. Done? Understood? That's very good. Cool. Let's start with the next one now. Okay, let's start with the next one. W now. What is W? Next, reaction with the water, that is K, Na reacts with violently with the cold water. Okay, K ಮತ್ತೆ Na.
K andre ಏನಪ್ಪ potassium. I'll show you people that also. Okay, ಯಾಕೆ periodic table ತಗೊಂಬಂದಿದ್ದೇನೆ, ನಿಮಗೆ ಎಲ್ಲಿದೆ ಅದು potassium, sodium ಎಲ್ಲಿದೆ ಅದನ್ನೆಲ್ಲ ಐಡಿಯಾ ಇರಬೇಕಲ್ಲ. periodic table ನಿಮಗೆ ಅಂಡರ್ಸ್ಟ್ಯಾಂಡ್ ಆದ್ರೇ ಮುಂದೆ ನೀವು ಸೈನ್ಸ್ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಿಮ್ಮ periodic table ಈಗ potassium ಎಲ್ಲಿದೆ ಅಂತ ಹುಡುಕಾಡಿ, ಫಾಸ್ಟ್ ಆಗಿ ಹೇಳಿ, ಯಾವ ರೋ ನಲ್ಲಿ ಇದೆ, ಯಾವ ಗ್ರೂಪ್ ನಲ್ಲಿ ಇದೆ ಹೇಳಿ ನೋಡೋಣ. ಇಟ್ಸ್ ಪ್ರೆಸೆಂಟ್ ಇನ್ ವಿಚ್, ವೇರ್ ಇಟ್ ಇಸ್ ಪ್ರೆಸೆಂಟ್, ಇಲ್ಲಿ ಪ್ರೆಸೆಂಟ್ ಇದೆನಾ ಕೆ, ಸೋಡಿಯಂ ಮತ್ತು ಕೆ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಪ್ರೆಸೆಂಟ್ ಇದೆ, ರೈಟ್. ಸೊ ನೀವು ಈ ಪಿರಿಯಾಡಿಕ್ ಟೇಬಲ್ ಎಲ್ಲ ಒಂದು ಪ್ರಿಂಟ್ಔಟ್ ಹೊಸ್ಕೊಳ್ಳಿ, ಮತ್ತು ನಿಮ್ಮ ಸ್ಟಡಿ ಟೇಬಲ್ ಇದೆ, ಸ್ಟಡಿ ಟೇಬಲ್ ಮುಂದೆ ಹಚ್ಕೊಂಡ್ಬಿಡಿ. ಇಲ್ಲಾಂದರೆ ಅದನ್ನು ಸೈನ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಇಟ್ಕೊಂಬಿಡಿ. ಓಕೆ, ಐ ಥಿಂಕ್ ಮೋಸ್ಟ್ ಆಫ್ ದ ಸೈನ್ಸ್ ಟೆಕ್ಸ್ಟ್ ಬುಕ್ ಪಿರಿಯಾಡಿಕ್ ಟೇಬಲ್ ಇದೆ. ಇನ್ ಕೇಸ್ ಇಲ್ಲ ಅಂದರೆ ಇದನ್ನೊಂದು ಪ್ರಿಂಟ್ಔಟ್ ಹಿಡ್ಕೊಂಡು ಸೈನ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಇಟ್ಕೊಂಬಿಡಿ. ಇಟ್ಸ್ ರಿಯಲಿ ವೆರಿ ಮಚ್ ಹೆಲ್ಪ್ಫುಲ್ ಟು ಯು ಪೀಪಲ್. ಓಕೆ, ಭಾಳ ಹೆಲ್ಪ್ಫುಲ್ ಆಗುತ್ತೆ. ಮೇಕ್ ಶ್ಯೂರ್ ಯು ವಿಲ್ ಡೂ ದಿಸ್ ಥಿಂಗ್. ಕ್ಲಿಯರಾ? ಮಾಡ್ಕೋತಾರಲ್ಲ? ಓಕೆ, ಸೊ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇದೆ, ಡನ್. ಸೊ ಈಗ ಸೋಡಿಯಂ ಮತ್ತು ಪೊಟ್ಯಾಸಿಯಂ ವಿಚ್ ಇಸ್ ದೇರ್, ಇಟ್ ವಿಲ್ ರಿಯಾಕ್ಟ್ ವೆರಿ ವೈಲೆಂಟ್ಲಿ ವಿತ್ ದ ಕೋಲ್ಡ್ ವಾಟರ್. ಕೋಲ್ಡ್ ವಾಟರಿಂದ ಭಾಳ ವೈಲೆಂಟ್ಲಿ ರಿಯಾಕ್ಟ್ ಆಗುತ್ತೆ. ವೈಲೆಂಟ್ಲಿ ಹೇಗಪ್ಪ ರಿಯಾಕ್ಟ್ ಆಗುತ್ತೆ? ಈಗ ಬಿಸಿ ಬಿಸಿ ಎಣ್ಣೆ ಇರುತ್ತೆ, ಕ್ಲಿಯರಾ? ಎಣ್ಣೆನಲ್ಲಿ ಬಜ್ಜಿ ಹಾಕ್ತಿರ್ತಾರೆ. ಈಗ ಮೊದಲೇ ಕ್ಲೈಮೇಟ್ ಸರಿ ಇಲ್ಲ, ಬೆಂಗಳೂರಿನಲ್ಲಂತೂ ಫುಲ್ ಫಾಗು, 6 ಗಂಟೆ ಅಂದರೆ ಫುಲ್ ಕತ್ಲೆ ಆಗಿಬಿಡ್ತಿದೆ, ರೈಟ್. ಸೊ ಈಗ ನೀವೇನಾದರೂ ಬಿಸಿ ಬಿಸಿ ಬಜ್ಜಿ ತೊಗೋತಾರೆ, ಆಯಿತಾ? ಸೊ ನಿಮ್ಮ ಮಮ್ಮಿ ಈಗ ಆಯಿಲ್ನಲ್ಲಿ ಬಿಸಿ ಬಜ್ಜಿ ಹಾಕ್ತಿರ್ತಾರೆ. ಹಾಕೋ ಸಮಯದಲ್ಲಿ ಓಕೆ, ಒಂದು ಸ್ವಲ್ಪ ನೀರು ಬಿದ್ದುಬಿಡುತ್ತೆ, ಸ್ವಲ್ಪ ನೀರು ಸಿಡಿದು ಬಿಡುತ್ತೆ ಎಣ್ಣೆಯಲ್ಲಿ, ಚಕ್ 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 ಮಾಡುತ್ತಲ್ಲ, ಅದು ಫುಲ್ ಸೌಂಡ್ ಮಾಡುತ್ತಲ್ಲ, ಅದಕ್ಕೆ ಅಂತಾರೆ ವೈಲೆಂಟ್ಲಿ. ಓಕೆ, ಸೋಡಿಯಂ ಮತ್ತು ಪೊಟ್ಯಾಸಿಯಮು ಕೋಲ್ಡ್ ವಾಟರ್ ಜೊತೆ ಅದೇ ವೈಲೆಂಟ್ಲಿ ರಿಯಾಕ್ಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂದರೆ ಇಟ್ ಮೈಟ್ ರಿಯಾಕ್ಟ್ ಟು ಯುವರ್ ಫೇಸ್ ಆ್ಯಂಡ್ ಹ್ಯಾಂಡ್ಸ್ ಆಲ್ಸೋ. ಕ್ಲಿಯರಾ? ಸೊ ಇದಕ್ಕಂತಾರೆ ವೈಲೆಂಟ್ಲಿ ಅನ್ನೋದು. ಓಕೆ ಮ್ಯಾಮ್, ಬಜ್ಜಿ ಹೇಳೋದು ಕಲಿಸ್ಬಿಡ್ತಾರಾ ಅಂತ ಹೇಳ್ಬಿಡಿ. ಈಗ ಬಜ್ಜಿ ಆಮೇಲೆ ಸೈಡಿಗೆ ಇಡೋಣ, ಲೆಟ್ಸ್ ಲರ್ನ್ ಇಟ್ ನೌ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ವಾಟ್? ಎಕ್ಸಾಮ್ ಅಪ್ಡೇಟ್ ಪ್ಲೀಸ್. ಯಾವ ಎಕ್ಸಾಮ್ ಅಪ್ಡೇಟ್ ಅಮ್ಮ? ಪ್ರಿಪ್ರೇಟರಿ ಎಕ್ಸಾಮ್ ಅಪ್ಡೇಟ್. ನಾನು ಆಲ್ರೆಡಿ ಕೊಟ್ಟಿದ್ದೀನಮ್ಮ ಎಕ್ಸಾಮ್ ಅಪ್ಡೇಟು. ಗೋ ಚೆಕ್ ದ್ಯಾಟ್ ಔಟ್ ಫಾಸ್ಟ್. ಸೊ ನೆಕ್ಸ್ಟ್ ಕಮ್ಸ್ ವಾಟ್? That is calcium, which will react less vigorously with cold water. It will less vigorously, it will react with the cold water. So calcium ಏನು ಮಾಡುತ್ತೆ? ಈಗ ನಾರ್ಮಲ್ ಈಗ ಸಾಲ್ಟ್ ಹಾಕಿದ್ರಪ್ಪ, ಶುಗರ್ ಹಾಕಿದ್ರಿ ನೀರಿನಲ್ಲಿ, ಅದು ಮಿಕ್ಸ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡುತ್ತೆ. ನಥಿಂಗ್ ಮಚ್ ಇಟ್ ಇಸ್ ಗೋಯಿಂಗ್ ಟು ರಿಯಾಕ್ಟ್. Next, Mg reacts with hot water and steam. Okay, Mg will actually react with what? Hot water and a steam. Okay, Mg ಯಾವಾಗಲೂ ಬರೇ ಬಿಸಿ ನೀರು ಮತ್ತು ಸ್ಟೀಮ್ ನೀರಿನ ಜೊತೆ ಅಷ್ಟೇ ರಿಯಾಕ್ಟ್ ಆಗೋದು. Mg ಅಂದರೆ ಏನಪ್ಪ? ಮ್ಯಾಗ್ನೀಸಿಯಂ. ಕ್ಲಿಯರ್? ನೆಕ್ಸ್ಟ್, Al, Fe and Ze. Then aluminium, iron and zinc. Aluminium, iron and zinc, it will react with steam. Okay, ಅದು ಎದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಸ್ಟೀಮ್ ಅಂದರೆ ಏನು? ಎಲ್ಲರೂ ಮೋಮೋಸ್ ತಿಂದಿದ್ದಾರಾ? ಹೂ ಹ್ಯಾಸ್ ಈಟನ್ ಮೋಮೋಸ್? ಟೆಲ್ ಮಿ. ಎಷ್ಟು ಮಂದಿ ಮೋಮೋಸ್ ತಿಂದಿದ್ದಾರಾ ಹೇಳಿ ನೋಡ. How many of you have eaten the momos? ಎಷ್ಟು ಮಂದಿ ಮೋಮೋಸ್ ತಿಂದಿದ್ದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಹೇಳ್ತಾರಲ್ಲ ಹೋದ ತಕ್ಷಣ, ಸ್ಟೀಮ್ಡ್ ಮೋಮೋಸ್ ಕೊಡಿ, ಇಲ್ಲಾಂದರೆ ಫ್ರೈಡ್ ಮೋಮೋಸ್ ಕೊಡಿ. ಸೊ ಸ್ಟೀಮ್ ಹೇಗಪ್ಪ ಸ್ಟೀಮ್ ಆಗುತ್ತೆ? ಸುಗಂಧೇವಿ, ಯು ಹ್ಯಾವ್ ನಾಟ್ ಈಟನ್ ಮೋಮೋಸ್, ಇಟ್ಸ್ ಓಕೆ. ನಿಮ್ಮ ಯೂಟ್ಯೂಬ್ನಲ್ಲಿ ಹೋಗಿ ಆಮೇಲೆ ಸರ್ಚ್ ಮಾಡು ಮೋಮೋಸ್ ಅಂದರೆ ಏನಂತ. ನೀನು ಸರ್ಚ್ ಮಾಡಿದ ತಕ್ಷಣ ನೀನೇ ಮಾಡಿಕೊಡು ನಿಮ್ಮ ಮಮ್ಮಿ ಪಪ್ಪಾಗೆ, ಆಯಿತಾ? ಮಾಡಿಕೊಡ್ತಾರಲ್ಲ? ಓಕೆ, ನನಗೀಗ ಮೋಮೋಸ್ ತಿನ್ಬೇಕು ಅನ್ಸಕ್ಬಿಡ್ತಪ್ಪ. ಈಗ ನಾ ಕ್ಲಾಸ್ ಮುಗಿದ ತಕ್ಷಣ ಮೋಮೋಸ್ ತಿಂತೇನೆ, ಆಯಿತಾ? ನೆಕ್ಸ್ಟ್, Al, Fe and Zn ರಿಯಾಕ್ಟ್ಸ್ ವಿತ್ ದ ಸ್ಟೀಮ್. ಓಕೆ, ಅವೆಲ್ಲ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್, Cu, Ag, Au, that is copper, Ag, that is going to be the gold, and Au, that is going to be the gold, do not react with the water. Okay, next comes what? Reaction with the acids. So acid ಜೊತೆ ರಿಯಾಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಮೋಸ್ಟ್ ಆಫ್ ದ ಮೆಟಲ್ಸ್, ಇದೆಲ್ಲ ನೀರಿನ ಜೊತೆ ಆಯಿತು. ನೀರಿನ ಜೊತೆ ಏನು ರಿಯಾಕ್ಟ್ ಆಗುತ್ತೆ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರಾ? ಈ ಪಾಯಿಂಟ್ಸನ್ನು ನೆನಪಿಟ್ಕೊಳ್ಳಿ. ಯಾವಾಗೂ ಯಾವ ಎಲಿಮೆಂಟು ಯಾವುದ್ರ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು. ಕ್ಲಿಯರಾ? ನೆಕ್ಸ್ಟ್ ಬಂತು ರಿಯಾಕ್ಷನ್ ವಿತ್ ದ ಆಸಿಡ್ಸ್. ಈಗ ರಿಯಾಕ್ಷನ್ ವಿತ್ ಆಸಿಡ್ಸ್ ಅಂದರೆ ಏನು? ಆಸಿಡ್ ಜೊತೆ ಹೇಗಪ್ಪ ರಿಯಾಕ್ಟ್ ಆಗುತ್ತೆ. ಕ್ಲಿಯರಾ? ಮೋಸ್ಟ್ ಮೆಟಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ಸ್ ಟು ಪ್ರೊಡ್ಯೂಸ್ ಅ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಓಕೆ, ಯಾವ್ಯಾವ ಮೆಟಲ್ಸ್ ಮೀನ್ಸ್ ಯಾವ್ಯಾವ ಮೆಟಲ್ಸ್ ಇದೆಯಲ್ಲ ಇಲ್ಲಿ ಪಿರಿಯಾಡಿಕ್ ಟೇಬಲ್ನಲ್ಲಿ, ಇವು ಯಾವ್ಯಾವ ಮೆಟಲ್ಸ್ ಇದೆಯಲ್ಲ. ಮೆಟಲ್ಸ್ ಅಂದರೆ ಏನಪ್ಪ? ಯಾವ್ದು ತಿಳ್ಕೊಬೇಕು? ಮೆಟಲ್ಸ್ ಅಂದರೆ metals means what? Which is in the orange in color, which are in green in color. So all are going to be what? Metals. In the periodic table, which are orange and green, they all are considered as what? Metals. Clear up?
ಸೊ ಈಗ ಏನಾಗುತ್ತೆ ಅಂದ್ರೆ ಎಲ್ಲ ಮೋಸ್ಟ್ ಆಫ್ ದ ಮೆಟಲ್ಸ್ ಯಾವದಾವಲ್ಲ ಅವೆಲ್ಲ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದರಲ್ಲಿ ಈಗ ಸ್ಪೆಷಲಿ ಈಗ ಅಕಸ್ಮಾತ್ ರಿಯಾಕ್ಷನ್ ನಲ್ಲಿ ಡೈಲ್ಯೂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇನ್ ಕೇಸ್ ರಿಯಾಕ್ಷನ್ ನಲ್ಲಿ ಡೈಲ್ಯೂಟ್ ಅಂತ ಮೆನ್ಷನ್ ಮಾಡಿದ್ರೆ ಅವಕ್ಕೆಲ್ಲ ಡೈಲ್ಯೂಟ್ ರಿಯಾಕ್ಷನ್ ಅಂತ ಕರೀತಾರೆ. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಡೈಲ್ಯೂಟ್? ಮ್ಯಾಮ್ ಡೈಲ್ಯೂಟ್ ಅಂದ್ರೆ ಏನು? ಓಕೆ, ಡೈಲ್ಯೂಟ್ ಅಂದ್ರೆ ಈಗ I have taken one of the compound. Okay, I have taken any of the compound. You will take, let us take example as HCl. Okay, now I am adding the water to the HCl, small amount of a water, like I will take it as 10 ml. Okay, 10 ml of a water. Now this HCl has got converted into the dilute HCl. Means what? I have diluted it. Okay, dilute ಮಾಡಿದೆನು ನಾನು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೋಬಹುದು. ಈಗ ಅಕಸ್ಮಾತ್ ಆಗಿ ಯಾವುದಾದ್ರೂ ಒಂದು ದಾಲ್ ಫ್ರೈ ಆಗಿದೆಯಪ್ಪ. ಓಕೆ, ಆ ದಾಲ್ ಫ್ರೈ ಅನ್ನ ಸ್ವಲ್ಪ ನಮಗೆ ಇನ್ನು ಭಾಳ ಗಟ್ಟಿ ದಾಲ್ ಫ್ರೈ ಆಗಿದೆ, ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇನ್ನು ತಿಳುವು ಮಾಡ್ಕೊಳ್ಳೋದಿದೆ. ಇದು ಸ್ಪೆಷಲಿ ಎಲ್ಲಿ ಕನ್ಸಿಡರ್ ಆಗುತ್ತಂದ್ರೆ ಯಾರಾದರೂ ನಿಮ್ಮ ಮಮ್ಮಿಗೆ ಹೋಗಿ ಕೇಳಿ, ಮಮ್ಮಿ ನನ್ನ ದಾಲ್ ಫ್ರೈ ಸ್ವಲ್ಪ ಗಟ್ಟಿಯಾಗಿದೆ ತಿಳುವು ಮಾಡಿದ್ರೆ ನಿಮ್ಮಮ್ಮ ನೀರು ಹಾಕ್ತಾಳೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ ಅಷ್ಟೇ. ಅದಕ್ಕೆ ಏನಂತಾರೆ? ವಿ ಹ್ಯಾವ್ ಡೈಲ್ಯೂಟೆಡ್ ದ ಬೇಳೆ ಸಾರು, ಇಲ್ಲಾಂದರೆ ದಾಲ್ ಫ್ರೈ. ಆಯಿತಾ? ಸೇಮ್ ಅದೇ ಥರ ಇಲ್ಲಿನೂ HCl ನಲ್ಲಿ ಸ್ವಲ್ಪ 10 ml ಆಫ್ ನೀರು ಹಾಕಿದರೆ ಅದು ಡೈಲ್ಯೂಟ್ ಆಗುತ್ತೆ. ಅದಕ್ಕೆ ಡೈಲ್ಯೂಟ್ HCl ಅಂತ ಕರೀತಾರೆ. ಕ್ಲಿಯರಾ? ಅದಕ್ಕೆ ಡೈಲ್ಯೂಟ್ HCl ಅಂತ ಕರೀತಾರೆ. ಎಕ್ಸಾಂಪಲ್ ಏನು ತಗೋಬೋದಪ್ಪ? ಇಲ್ಲಿ ಕೆಮಿಸ್ಟ್ರಿ ಎಕ್ಸಾಂಪಲ್ ತಗೊಳ್ಳೋಣ, ಕಿಚನ್ ಎಕ್ಸಾಂಪಲ್ಸ್ ಬಿಡೋಣ, ಕೆಮಿಸ್ಟ್ರಿ ಎಕ್ಸಾಂಪಲ್ಸ್ ಎಲ್ಲ ನೋಡೋಣ. That is Zn plus 2HCl which is going to give us ZnCl2 plus H2. ZnCl2 plus H2. ಕ್ಲಿಯರಾ? ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡಬಹುದು ನೀವು. Zn ಎದ್ರ ಜೊತೆ ರಿಯಾಕ್ಟ್ ಆಗ್ತಿದೆ? ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ZnCl2 ಮತ್ತೆ ಗ್ಯಾಸ್ H2 ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ. That's what I told. It will produce a salt plus hydrogen gas. So now here what is the salt? ZnCl2 is a salt and H2 is a hydrogen gas. Clear? Now HNO3 is actually an oxidizing agent. HNO3 ಏನು ಕರೀತಾರೆ? Be active in the chat box. Yes. ಏನು ಕರೀತಾರೆ HNO3 ಗೆ? It is an oxidizing acid. It is an oxidizing acid. So hydrogen gas is not being observed. ಅದಕ್ಕೆ hydrogen gas is it's not been observed properly. Clear? Next comes very important thing, that is displacement reaction. They have asked the displacement reaction 2 marks ge. Illadre sometimes they can ask it for 1 marks also. I have already made one video in 5 minutes. That is, I have explained all the questions which has repeated a lot of times. Clear? So ಆ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಸೊ ಇಲ್ಲೇನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಲ್ಲಿ more reactive metals will displace. Okay, and less reactive metals from their salt and a solution. Clear? Examples ಏನು ತಗೋಬಹುದು? Fe plus CuSO4 which will give us what? FeSO4 plus Cu. Clear? Fe plus CuSO4 is going to give us what? FeSO4 plus Cu. Clear? Next, this helps to stabilize the reactivity series. So displacement reaction ಏನಪ್ಪ ಮಾಡುತ್ತೆ? It will even help us to establish the reactivity series. ಅನ್ನ help ಮಾಡುತ್ತೆ ಕಡಿಮೆ ಮಾಡಲಿಕ್ಕೆ. ಕ್ಲಿಯರಾ? Class carbon and its compounds ಮಾಡಿ ಮ್ಯಾಮ್. Yes, let's do it as carbon and compounds. Don't worry. We'll do it in detail. Okay? Next comes what? Chemical properties of non-metals. ಈಗ metals ಆಯಿತು. ಈಗ non-metals ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕ್ಲಿಯರ್ ಆಯ್ತಾ metals? Metals is clear to everyone? Metals clear ಆಯ್ತಾ ಎಲ್ಲರಿಗೂ? ಈಗ ನೆಕ್ಸ್ಟ್ ಹೋಗೋದು ನಾನ್ ಮೆಟಲ್ಸ್ಗೆ. ಓಕೆ, ನಾ ಹೌ ಟು ಅಂಡರ್ಸ್ಟ್ಯಾಂಡ್ ದ ನಾನ್ ಮೆಟಲ್ಸ್. ಸೇಮ್ ಅದೇ ಥರ ಇರುತ್ತೆ, ಹೇಗೆ ರಿಯಾಕ್ಟ್ ಆಗ್ತದೆ ಅನ್ನೋದು ನೋಡ್ಕೊಳ್ಳೋಣ. ಆಯಿತಾ? ಸೊ ನಾವು ರಿಯಾಕ್ಷನ್ ವಿತ್ ದ ಆಕ್ಸಿಜನ್, ದಟ್ ಇಸ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಆಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್. ಓಕೆ, ಆಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್. ಸೊ ಏನಾಗುತ್ತೆ ಇಲ್ಲಿ ನಾನ್ ಮೆಟಲ್ಸ್ನಲ್ಲಿ ಯಾವಾಗಲೂ ಇವು ರಿಯಾಕ್ಟ್ ಆಗೋದು ಎದ್ರ ಜೊತೆ ಅಪ್ಪ? ಆಕ್ಸಿಜನ್ ಜೊತೆ. ದಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ O2. ಯಾವಾಗಲೂ ರಿಯಾಕ್ಟ್ ಆಗುತ್ತೆ O2 ಜೊತೆ. ಏನಪ್ಪ ಫಾರ್ಮ್ ಆಗುತ್ತೆ? ಆಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್ ವಿಲ್ ಬಿ ಫಾರ್ಮ್ಡ್. ಏನು ನೆನಪಿಟ್ಕೋಬೇಕು? ಆಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್ ವಿಲ್ ಬಿ ಫಾರ್ಮ್ಡ್. ಕ್ಲಿಯರ್? ಅಂಡರ್ಸ್ಟುಡ್? ಎಸ್ ಆರ್ ನೋ? ನೆಕ್ಸ್ಟ್ ಎಕ್ಸಾಂಪಲ್ ಏನು ತಗೋಬಹುದು? C plus O2 which is going to give us what? CO2. ಏನು ಫಾರ್ಮ್ ಆಗುತ್ತಪ್ಪ? ಸಿ ಕಾರ್ಬನ್ ಎದ್ರ ಜೊತೆ ರಿಯಾಕ್ಟ್ ಆಗುತ್ತೆ? O2 ಜೊತೆ ರಿಯಾಕ್ಟ್ ಆಗಿ ಆಸಿಡಿಕ್ ಆಕ್ಸೈಡ್ ಫಾರ್ಮ್ ಮಾಡ್ತಿದೆ. ಏನು ಫಾರ್ಮ್ ಮಾಡ್ತಿದೆ? ಆಸಿಡಿಕ್ ಆಕ್ಸೈಡ್ ಅನ್ನ
ಫಾರ್ಮ್ ಮಾಡ್ತಿದೆ. ಇನ್ನೊಂದು ಎಕ್ಸಾಂಪಲ್ ತಗೋಬಹುದು. ಎಸ್, ವಿ ಕ್ಯಾನ್ ಟೇಕ್ ಅ ಸಲ್ಫರ್ ಆಲ್ಸೋ. ಸಲ್ಫರ್ ತಗೊಂಡು ಆಕ್ಸಿಜನ್ ಜೊತೆ ಮತ್ತೆ ರಿಯಾಕ್ಟ್ ಮಾಡಿದ್ವಿ, SO2 ಫಾರ್ಮ್ ಆಗ್ತಿದೆ. ಅದು ಏನು? That is also called as acidic oxide. Clear? ಏನ್ ಹೇಳಿದ್ದಾರೆ ರಿಯಾಕ್ಷನ್ ವಿತ್ ಆಕ್ಸಿಜನ್? whenever the oxygen, ಯಾವಾಗ ಆಕ್ಸಿಜನ್ ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಆವಾಗ ಆಸಿಡಿಕ್ ಇಲ್ಲಾದ್ರೆ ನ್ಯೂಟ್ರಲ್ ಮೀಡಿಯಂ ಅನ್ನ ಫಾರ್ಮ್ ಮಾಡ್ತಿದೆ. ಕ್ಲಿಯರಾ? ಸೇಮ್ ಅದೇ ನಾನು ಬರ್ದಿದ್ದೇನೆ, ರೈಟ್? ಒಂದು ಎಲಿಮೆಂಟ್ ತಗೊಂಡಿದ್ದೇನೆ, ಐ ಆಮ್ ರಿಯಾಕ್ಟಿಂಗ್ ದಟ್ ವಿತ್ ದ ಆಕ್ಸಿಜನ್, ದಟ್ ಇಸ್ O2 ಟು ಗೆಟ್ acidic medium. ಡನ್. ನೆಕ್ಸ್ಟ್ ವಿತ್ ದ ರಿಯಾಕ್ಷನ್ ವಿತ್ ದ ವಾಟರ್. ಈಗ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನಪ್ಪ ಫಾರ್ಮ್ ಆಗುತ್ತೆ? Now most non-metals do not react with the water. So ಏನಂದ್ರೆ ಇಲ್ಲಿ ಈಗ ಮೆಟಲ್ಸ್ ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ? ವಾಟ್ ವಿ ಡಿಸ್ಕಸ್ಡ್ ಇನ್ ದ ಮೆಟಲ್ಸ್. ಮೆಟಲ್ಸ್ ನಲ್ಲಿ ಎಲ್ಲ ಮೆಟಲ್ಸ್ ನಲ್ಲಿ ಹೋಗಿ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತಪ್ಪ ನಾನ್ ಮೆಟಲ್ಸ್ ರಿಯಾಕ್ಟೇ ಆಗಲ್ಲ. ಕ್ಲಿಯರಾ? ನಾನ್ ಮೆಟಲ್ಸ್ ರಿಯಾಕ್ಟೇ ಆಗಲ್ಲ. Be active in the chat box everyone. Most non-metals will do not react with only water. ರಿಯಾಕ್ಟೇ ಮಾಡಲ್ಲ. ಯಾಕಪ್ಪ ರಿಯಾಕ್ಟ್ ಮಾಡೋದು ಅಂತ ಹೇಳ್ಬಿಡುತ್ತೆ. ಕ್ಲಿಯರಾ? ನೆಕ್ಸ್ಟ್, ಸಮ್ ನಾನ್ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ಸ್ ಇನ್ ವಾಟರ್ ಟು ಫಾರ್ಮ್ ಆಸಿಡ್ಸ್. ಸೊ ಸಮ್ ಆಫ್ ದ ನಾನ್ ಮೆಟಲ್ಸ್ ಏನು ಮಾಡುತ್ತಂದ್ರೆ ಆಕ್ಸೈಡ್ಸು ಏನು ಮಾಡುತ್ತಂದ್ರೆ ಅವು ಹೋಗಿ ಡಿಸಾಲ್ವ್ ಆಗುತ್ತೆ ವಾಟರ್ನಲ್ಲಿ ಟು ಫಾರ್ಮ್ ಆಸಿಡ್. ಓಕೆ, ಸಮ್ ಮೀನ್ಸ್ ವೆರಿ ಫ್ಯೂ. ಓಕೆ, ಸ್ವಲ್ಪ ನಾನ್ ಮೆಟಲ್ಸು ಹೋಗಿ ರಿಯಾಕ್ಟ್ ಆಗುತ್ತೆ ನೀರು ಜೊತೆ. ರಿಯಾಕ್ಟ್ ಅಂದರೆ ಏನು? ಡಿಸಾಲ್ವ್ ಆಗುತ್ತೆ. ಏನು ಫಾರ್ಮ್ ಮಾಡಲಿಕ್ಕೆ? ಆಸಿಡ್ ಫಾರ್ಮ್ ಮಾಡಲಿಕ್ಕೆ. ಕ್ಲಿಯರಾ? ಸ್ವಲ್ಪ ನಾನ್ ಮೆಟಲ್ಸ್. ಡನ್. ನೆಕ್ಸ್ಟ್, ರಿಯಾಕ್ಷನ್ ವಿತ್ ದ ಆಸಿಡ್ಸ್. ಈಗ ಆಸಿಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ? ನಾನ್ ಮೆಟಲ್ಸ್. ಆಯ್ತಾ? ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ ಆಸಿಡ್ಸ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಮೀನ್ಸ್ ವಾಟ್? ಇನ್ ರಿಯಾಕ್ಷನ್ ವಿತ್ ದ ಆಸಿಡ್ಸ್ ದೇರ್ ಇಸ್ ನೋ ಪ್ರೊಡಕ್ಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಈಗ ನೀವು ಸಿಂಪಲ್ ಆಗಿ ಏನು ನೆನ್ಪಿಟ್ಕೋಬೇಕು? ಇನ್ ಎ ಕೇಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರೊಡ್ಯೂಸಿಂಗ್, ದೋಸ್ ಆಲ್ ಆರ್ ಕಾಲ್ಡ್ ಆಸ್ ಮೆಟಲ್ಸ್. ಕ್ಲಿಯರಾ? ಮೆಟಲ್ಸ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತಿದೆಯಲ್ಲ ಅವಾಗಷ್ಟೇ ಫಾರ್ಮ್ ಆಗ್ತಿದೆ. ಕ್ಲಿಯರಾ? ಈಗ ನಾನ್ ಮೆಟಲ್ಸ್ ಏನು ಮಾಡುತ್ತಪ್ಪ? ವಾಟ್ ಡಸ್ ದ ನಾನ್ ಮೆಟಲ್ಸ್ ಡೂ? ದಿಸ್ ನಾನ್ ಮೆಟಲ್ಸ್ ವಿಲ್ ನಾಟ್ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ ಆಸಿಡ್ಸ್. ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟೇ ಮಾಡಲ್ಲ ಅವು. ಆಯ್ತಾ? ಸೊ ಡೈಲ್ಯೂಟ್ ಜೊತೆ ರಿಯಾಕ್ಟೇ ಮಾಡ್ತಿಲ್ಲ ಅಂದರೆ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಹೈಡ್ರೋಜನ್ ಗ್ಯಾಸು? ರೈಟ್? ಆಮ್ ಐ ಕರೆಕ್ಟ್? ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ? ಈಗ ನಿಮಗೊಂದು ಕ್ವಶನ್ ಇದೆ, ನನಗೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ ನಾನ್ ಮೆಟಲ್ಗೆ. ಓಕೆ, ನೀವು ಪೀರಿಯಾಡಿಕ್ ಟೇಬಲ್ ಹೇಳಿದೆ ನಾನು. ಇಟ್ ಮೈಟ್ ಬಿ ದೇರ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಆಲ್ಸೋ. ಇಟ್ ಮೈಟ್ ಬಿ ದೇರ್ ಸಮ್ವೇರ್. ಗೋ ಚೆಕ್ ಇಟ್ ಔಟ್ ಎವ್ರಿ ಒನ್ ಆ್ಯಂಡ್ ನಾವ್ ಯು ಪೀಪಲ್ ಗಿವ್ ಮೀ ದ ಎಕ್ಸಾಮ್. ಓಕೆ, next comes electron transfer. Non-metals gain electrons to form a negative ions. To form what? Negative ions. That is called as anions. Example in togobodu Cl2 plus 2 electrons, that is going to give us what? 2Cl minus. 2Cl minus. Clear? Next comes what? How metals and non-metals will actually react. Okay, ಯಾವ ತರ metals ಮತ್ತೆ non-metals react ಮಾಡುತ್ತಪ್ಪ. Okay, how the non-metals and metals will actually react. That is also very important guys, right? ಹೇಗಪ್ಪ ಪ್ರೊಡ್ಯೂಸ್ ಮಾಡುತ್ತೆ metals ಮತ್ತೆ non-metals? ionic bonding ನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ionic bonding ನಲ್ಲಿ metals lose electrons. metals ಏನು ಮಾಡ್ತಿದೆ? metals are actually losing the electron. metals are actually losing the electron to form a cation. ಏನು ಫಾರ್ಮ್ ಮಾಡ್ತಿದೆ? ಕ್ಯಾಟಯಾನ್ ಫಾರ್ಮ್ ಮಾಡ್ತಿದೆ. ಯಾವಾಗ? ಬೈ ಲೂಸಿಂಗ್ ಇಟ್. ದಟ್ ಇಸ್ ಕಾಲ್ಡ್ ಆಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ ಅಂದ್ರೆ ಏನು? ಲೂಸ್ ಮಾಡ್ತಿದೆ. ಕ್ಲಿಯರಾ? ಕಾನ್ಸಂಟ್ರೇಟ್ ಮಾಡಿ. ಇನ್ನೊಂದ್ಸಲ ಹೇಳ್ತೇನೆ ನಿಮಗೆ. ಪಾಸಿಟಿವ್ ಸೈನ್ ಇದ್ರೆ, ಇಫ್ ಇಟ್ ಇಸ್ ಹ್ಯಾವಿಂಗ್ ಅ ಪಾಸಿಟಿವ್ ಸೈನ್ at the upper hand, like example I'll give you a example also. ಯಾವ ತರ ಎಕ್ಸಾಂಪಲ್ ಕೊಡಬಹುದು? Cl ಬೇಡ, ಹೈಡ್ರೋಜನ್ ಪ್ಲಸ್ 1 ಕೊಟ್ಟೆನಾ? ಡನ್ನ? ಇಲ್ಲಾದ್ರೆ ಸೋಡಿಯಂ ಪ್ಲಸ್ 2 ಇವೆಲ್ಲ ಏನಿದೆಯಲ್ಲ, ದಿಸ್ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್, ವಿಚ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಪೀಪಲ್, ಇವಕ್ಕೆ ಏನಿದೆಯಲ್ಲ, ದಿಸ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ವಾಟ್? ಲೂಸಿಂಗ್ ಆಫ್ electrons. ಕ್ಲಿಯರಾ? ಪಾಸಿಟಿವ್ ಸೈನ್ ಇದ್ರೆ ಏನಪ್ಪ? ಪಾಸಿಟಿವ್ ಸೈನ್ ಮೀನ್ಸ್ ಲೂಸಿಂಗ್ ದ ಎಲೆಕ್ಟ್ರಾನ್ಸ್. ಇಫ್ ಇಟ್ ಇಸ್ ಹ್ಯಾವಿಂಗ್ ಅ ನೆಗೆಟಿವ್ ಸೈನ್, ದಟ್ ಇಸ್ ಕಾಲ್ಡ್ ಅಸ್ ಗೇನಿಂಗ್ ದ ಎಲೆಕ್ಟ್ರಾನ್ ಫ್ರಮ್ ಸಮ್ ಒನ್. ಈಗ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ, ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಇದು ಭಾಳ ಇಂಪಾರ್ಟೆಂಟು. ಏನು ನೆನಪಿಟ್ಕೋಬೇಕಂದ್ರೆ, ಈಗ ಯಾವಾಗಾದರೂ ಓಕೆ ಒಂದು ಯಾವುದು ಎಲಿಮೆಂಟು, ಓಕೆ ದಿಸ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್, ದಿಸ್ ಪಿರಿಯಾಡಿಕ್ ಟೇಬಲ್ ವಿಚ್ ಇಸ್ ಪ್ರೆಸೆಂಟ್, ಇವೆಲ್ಲ ಇತರ ಜೊತೆ ಆಗ್ಬೇಕಂತ ಪ್ಲಾನ್ ಆಗ್ತಿದೆ. ಓಕೆ, ದಟ್ ಇಸ್ ನೋಬಲ್ ಗ್ಯಾಸಸ್.
ಎಲ್ಲರಿಗೂ ನೋಬಲ್ ಗ್ಯಾಸ್ ಆಗೋದಿದೆ. ಓಕೆ, ಎಲ್ಲರಿಗೂ ಅಂಬಾನಿ ಆಗೋದಿದೆ. ಐ ಜಸ್ಟ್ ವಾಂಟ್ ಟು ಬಿ ಲೈಕ್ ಅಂಬಾನಿ. ಅಂಬಾನಿ ಅಂದರೆ ಏನಪ್ಪ, पैसा है, घर है, सब कुछ है, ರೈಟ್, ಎವ್ರಿಥಿಂಗ್ ಇಸ್ ದೇರ್, ಎಲ್ಲ ಇದೆ ಅವ್ರ ಕಡೆ, ಏನು ಬೇಕು ನೀನು ಇಲ್ಲಿ ಕುಂತು ಆರ್ಡರ್ ಹಾಕು ಎಲ್ಲ ಬಂದ್ಬಿಡುತ್ತೆ, ರೈಟ್. ಸೊ ದ್ಯಾಟ್ ಹೂ ವಾಂಟ್ಸ್ ಟು ಬಿಕಮ್ ದಿಸ್ ಪೀಪಲ್. ಓಕೆ, ನೋಬೆಲ್ ಗ್ಯಾಸಸ್ ಅಂತಾರ ಯಾರಿಗಾಗೋದಿದೆ, ಇವರೆಲ್ಲರಿಗೂ ಆಗೋದಿದೆ. ದಿಸ್ ಆಲ್ ಪೀಪಲ್ ವಾಂಟ್ಸ್ ಟು ಬಿ ಲೈಕ್ ದಮ್. ಕ್ಲಿಯರಾ? ಸೊ ಇವೆಲ್ಲರಿಗೂ ನೋಬೆಲ್ ಗ್ಯಾಸ್ ಥರ ಆಗೋದಿದೆ ಅಂದರೆ ಏನಪ್ಪ ಮಾಡ್ತಾರೆ, ಯಾವಾಗಲೂ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಕ್ಲಿಯರಾ? ಆಗ್ತಾ ಇರುತ್ತೆ ಅಂದರೆ ಏನು, ಈಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಹೈಡ್ರೋಜನ್. ಓಕೆ, ಆ ಹೈಡ್ರೋಜನ್ಗೆ ಪಾಪ ಒಂದು ಇಲೆಕ್ಟ್ರಾನ್ ಬೇಕಿದೆ ಅಪ್ಪ. H2 ಆದರೆ ಅಷ್ಟೇ ಇದು ಆಗೋದು. ಯಾವ ಥರ ಆಗೋದು, ಇದು ಹೀಲಿಯಂ ಥರ ಆಗೋದು, ಆ್ಯಂಡ್ ಇಟ್ ವಿಲ್ ಬಿಕಮ್ ಲೈಕ್ ಅ ನೋಬೆಲ್ ಗ್ಯಾಸ್, ರೈಟ್. ಸೊ ಅದರ ಸಲುವಾಗಿ here what you need to understand is everyone wants to participate in the reaction, okay, to become like a Ambani. So to become like a Ambani at the outermost shell, which is there, they needs to have a 8 electrons, okay, they needs to have a 8 electrons. That 8 electrons at what, outermost shell. outermost shell ನಲ್ಲಿ 8 electrons ಇರಬೇಕು. ಇದಕ್ಕೆ ಏನಪ್ಪ ಕರೀತಾರೆ, what they will call for that is called as octet rule. ಇದಕ್ಕೆ ಏನು ಕರೀತಾರೆ, this is called as octet rule. ಡನ್ನ? ಈಗ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. what you should remember is, one second, 8 electrons, so this is called as outermost shell ನಲ್ಲಿ ಇರಬೇಕು. ಈಗ ಅಕಸ್ಮಾತ್ outermost shell ನಲ್ಲಿ 8 electrons ಇಲ್ಲ ಅಂದ್ರೆ they are not stable. Clear? In case idre they are all called as stable. If it is there, then it is called as what? They are stable. 8 electrons irlilla. If not, then it is going to be the not be stable. If yes, they are stable and they are going to be like Ambani, right? ಅದರ ಸಲುವಾಗಿ ಎಲ್ಲ ಎಲಿಮೆಂಟ್ಸು ಸ್ಟೇಬಲ್ ಆಗ್ಲಿಕ್ಕೆ ಸಲುವಾಗಿ 8 electrons should be there at the outermost shell to become a octet rule. ಅವರೆಲ್ಲ ಏನು ಮಾಡ್ತಾರೆ, they will participate in the chemical reactions. ಕ್ಲಿಯರಾ? ಎಲ್ಲರೂ ಎದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಪಾರ್ಟಿಸಿಪೇಷನ್ ಮಾಡೋ ಟೈಮ್ದಲ್ಲಿ ಈಗ ಹೈಡ್ರೋಜನ್ ಒಂದು ಇಲೆಕ್ಟ್ರಾನ್ ಬೇರೆ ಯಾರಿಗೂ ಕೊಡ್ತಪ್ಪ, ಸೋಡಿಯಂ ಇಲೆಕ್ಟ್ರಾನ್ ಯಾರಿಗೂ ಬೇರೆದವ್ರಿಗೆ ಕೊಡ್ತು. ಸೊ ಇದೆಲ್ಲ ಆಟ ಹಚ್ತಿರ್ತಾರೆ. ಕ್ಲಿಯರಾ? ಆಟ ಆಡ್ತಿರ್ತಾರೆ ಅವ್ರು. ಆ್ಯಕ್ಚುಲಿ ಏನು ಆಟ ಆಡ್ತಿರ್ತಾರೆ, ನೀ ನನಗೊಂದು ಇಲೆಕ್ಟ್ರಾನ್ ಕೊಡಪ್ಪ, ನಾನು ನಿನಗೊಂದು ಇಲೆಕ್ಟ್ರಾನ್ ಕೊಡ್ತೇನೆ, ನಾನು ಸ್ಟೇಬಲ್ ಆಗ್ತೇನೆ, ನೀನು ಸ್ಟೇಬಲ್ ಆಗು, ದ್ಯಾಟ್ಸ್ ಇಟ್. ಎವ್ರಿ ಒನ್ ವಾಂಟ್ಸ್ ಟು ಬಿ ಲೈಕ್ ದಟ್. ಕ್ಲಿಯರ್? ಅದರ ಸಲುವಾಗಿ ಈಗ ನೀವು ಏನು ಮಾಡ್ತೀರಾ, ನಾನು ನಿನಗೊಂದು ಫೇರ್ ಬುಕ್ ಕೊಡ್ತೇನೆ. ಓಕೆ, ಲೈಕ್ ಐ ವಿಲ್ ಗಿವ್ ಯು ಲೆಸನ್ಸ್, ಇನ್ನೊಂದು ಸ್ವಲ್ಪ ನೋಟ್ಸ್ ಕೊಡ್ತೇನೆ ನಿನಗೆ. ನಾನು ಒಂದು ಚಾಪ್ಟರ್ ನೋಟ್ಸ್ ಮಾಡಿದ್ದೇನೆ, ನಾನು ನಿನಗೆ ಆ ನೋಟ್ಸ್ ಕೊಡ್ತೇನೆ, ನೀ ಈ ನೋಟ್ಸ್ ನನಗೆ ಕೊಡು. ದಿಸ್ ಎಕ್ಸ್ಚೇಂಜ್ ಆಫ್ ದ ನೋಟ್ಸ್ ವಿಲ್ ಬಿ ಹ್ಯಾಪ್ನಿಂಗ್, ರೈಟ್? ನಿಮ್ಮ ಸ್ಕೂಲ್ನಲ್ಲಿ ಆಗುತ್ತಾ ಎಕ್ಸ್ಚೇಂಜ್ ಆಫ್ ದ ನೋಟ್ಸ್? ನೀವು ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಮಾಡ್ತೀರಾ? ವಿಲ್ ಹೆಲ್ಪ್ ಯುವರ್ ಫ್ರೆಂಡ್ಸ್. ಸೊ ಅದೇ ಹೆಲ್ಪ್ ಏನು ಮಾಡ್ತಿದ್ದೀರಲ್ಲ, ದಟ್ ಹೆಲ್ಪ್ ಈಸ್ ಓನ್ಲಿ ಆ್ಯಕ್ಚುಲಿ ದಿಸ್ ಹೆಲ್ಪ್ ವಿಚ್ ಯು ಆರ್ ಡೂಯಿಂಗ್ ಇಟ್ ನೋ, ಅವೆಲ್ಲ ಹೆಲ್ಪು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿನೂ ಆಗುತ್ತೆ. ಕ್ಲಿಯರಾ? ಸೊ ನಾವು ಎಕ್ಸಾಂಪಲ್ Na, that is sodium will lose one electron to form what? Na plus. Sodium will lose the electron to form what? Na plus. But Cl will gain the one electron to form Cl minus. Minus ಅಂದ್ರೆ ಏನು? Gaining the electron. I am taking the electron from the sodium. ಈಗ ನೀವೆಲ್ಲ ಸೋಡಿಯಂ ತಿಳ್ಕೊಳ್ಳಿ, ನಾನು ಕ್ಲೋರೈಡು, ನಾನು ನಿಮ್ಮಿಂದ ಒಂದು ಇಲೆಕ್ಟ್ರಾನ್ ತಗೋತಿದ್ದೇನೆ. ಓಕೆ, ನಿಮ್ಮಿಂದ ಒಂದು ಇಲೆಕ್ಟ್ರಾನ್ ತಗೋತಿದ್ದೇನೆ ನಾನು. Clear? Now result what we are going to get? Sodium chloride. So now this sodium chloride is going to be the stable one. Why? Because now chloride wanted one electron. Okay, chloride wanted one electron. Sodium gave the electron to the chloride. Done, right? That's it. You should remember this much. It's more than enough. Next, properties of the ionic compounds. So now what are the properties? Concentrate now. Ionic compounds ಅಂದ್ರೆ ಏನಪ್ಪ? Ionic compounds means what? Wherever the electron has been gaining or losing the electrons, that all are called as ionic compounds. Clear? Now, solid at a room temperature, all the properties of ionic are going to be very solid at the room temperature. Room temperature ನಲ್ಲಿ solid ನಲ್ಲಿ ಇರುತ್ತೆ, solid state ನಲ್ಲಿ ಇರುತ್ತೆ. Okay? Yes, we will help. Yes, very good.
Next point is hard and brittle. Okay, they will be hard and even they will be brittle in nature. Clear? Next, high melting and the boiling point. They will be having a very high melting and a boiling point. Means what? It needs time to get it boiled or it needs time to get it melted. Clear? Next, soluble in the water. So ಯಾವ್ಯಾವ ionic compounds ಇದೆಲ್ಲ ಎಲ್ಲ soluble ಇರುತ್ತೆ ನೀರಿನಲ್ಲಿ ಆಯ್ತಾ ಎಲ್ಲ ನೀರಿನಲ್ಲಿ ಅದು soluble ಇರುತ್ತೆ ಕ್ಲಿಯರಾ ನೆಕ್ಸ್ಟ್ insoluble in kerosene or petrol kerosene ಮತ್ತೆ petrol ನಲ್ಲಿನೂ insoluble ಇದೆ insoluble in kerosene and in a petrol clear soluble ಆಗಲ್ಲ kerosene ಮತ್ತೆ ಇದರಲ್ಲಿ ಆಗಲ್ಲ kerosene ಮತ್ತೆ petrol ನಲ್ಲಿ soluble ಆಗಲ್ಲ next conduct the electricity when the molten or dissolved in water they will conduct the electricity ಯಾವಾಗ conduct ಮಾಡುತ್ತೆ electricity when it is in the molten or in the dissolved when it is in the molten or dissolved in water clear do not conduct electricity in the solid state nalli conduct madalla when it is the molten or in the liquid form that time only it is going to produce the electricity solid state nalli iddaga produce madalla clear solid state nalli produce madalla next comes the physical properties of metals which we have already learnt it but in detail we are going to understand it very well okay ಈಗ ನೀವು ಆಲ್ರೆಡಿ ಕಲ್ತಿರಪ್ಪ ಮಾಲಿಬಿಲಿಟಿ ಏನಂತ ಓಕೆ ಮ್ಯಾಲಿಬಿಲಿಟಿ ಏನಂತ ಏನು ಕಲ್ತ್ರಿ ರೈಟ್ ಮ್ಯಾಲಿಬಿಲಿಟಿ ಕಲ್ತ್ರಲ್ಲ ಈಗ ಜಸ್ಟ್ ಎಸ್ ಆರ್ ನೋ ಕಲ್ತ್ರನಿಲ್ಲ ಮ್ಯಾಲಿಬಿಲಿಟಿ ಹೇಳ್ರಪ್ಪ ಎಸ್ಸಾ ಓಕೆ now malleability is the property of a material to withstand the deformation under the compressive stress ನಲ್ಲಿ withstand ಮಾಡುತ್ತೆ ಡಿಫಾರ್ಮೇಷನ್ ನಲ್ಲಿ ಯಾವುದು ಟೆಂಪರೇಚರ್ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಯಾವುದು ಟೆಂಪರೇಚರ್ ಇರಲಿ ನೀವು ಯಾವ ಪ್ರೆಷರ್ಲಿ ಅದು ಹಿಟ್ ಮಾಡ್ತಿದ್ದೀರಾ ಏನು ಪ್ರಾಬ್ಲಮ್ ಇಲ್ಲ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ clear next in the context of the metals it refers to their ability to be hammered or rolled into the thin sheets without breaking it it's going to happen without breaking andre ಏನು ನೀವು ಎಷ್ಟು ಶೀಟ್ ಅನ್ನು ಬಡಿತೀರಾ ಏನು ಪ್ರಾಬ್ಲಮ್ ಆಗಲ್ಲ ಕ್ಲಿಯರಾ ನೀವು ಏನು ಮಾಡ್ತೀರಾ ಮಾಡಿ ಅದು ಆಗುತ್ತೆ ಥಿನ್ ಶೀಟ್ ಕನ್ವರ್ಟ್ ಆಗುತ್ತೆ and we use it also the like example aluminum foil ಕ್ಲಿಯರಾ ಚಪಾತಿ ರೋಲ್ ಮಾಡ್ಲಿಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ತೇವಲ್ಲ ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡಬಹುದು ಡೈಲಿ ಲೈಫ್ಗೆ ಕ್ಲಿಯರಾ ನೆಕ್ಸ್ಟ್ ಡಕ್ಟಿಲಿಟಿ is the property of a material to undergo significant plastic deformation to undergo what significant plastic deformation ಅಂದ್ರೆ ಏನಪ್ಪ ಈಗ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗ್ತಿದೆ ಕ್ಲಿಯರಾ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗ್ತಿದೆ that will undergo that property before the rupture or breaking in metals it refers to the ability to the drawn into the thin wires ಈಗ ಎಕ್ಸಾಂಪಲ್ ಈಗ ನೀವು ಫೋನ್ ಚಾರ್ಜ್ ಇಡಬೇಕಂದ್ರೆ ಈಗ ನೀವು ಫೋನಲ್ಲಿ ಕ್ಲಾಸ್ ನೋಡ್ತಿದ್ರೆ ಫೋನ್ ಸ್ವಲ್ಪ ಚಾರ್ಜ್ ಕಡಿಮೆ ಆಯಿತು ಚಾರ್ಜ್ ಕೊಡಲಿಕ್ಕೆ ನೀವು ಏನು ಮಾಡ್ತೀರಾ ಚಾರ್ಜರ್ ತೊಗೊಂಡು ಸ್ವಿಚ್ ಹಾಕ್ತೀರಾ ಚಾರ್ಜ್ ಕನೆಕ್ಟ್ ಮಾಡ್ತೀರಾ ಈಗ ಸ್ವಿಚ್ ಆನ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತಲ್ಲ ನಿಮ್ಮ ಮೊಬೈಲ್ಗೆ ಚಾರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಹೇಗಪ್ಪ ಆಗುತ್ತಿದೆ ದಿಸ್ ಬಿಕಾಸ್ ಆಫ್ ಕಾಪರ್ ವೈರ್ ರೈಟ್ ಇಟ್ಸ್ ಬಿಕಾಸ್ ಆಫ್ ದ ಕಾಪರ್ ವೈರ್ they are doing that copper is a metal right thin wire ಆಗಿ ಕನ್ವರ್ಟ್ ಆಗ್ತಿದೆ ಸಿಂಪಲ್ ರೈಟ್ ಅದಕ್ಕೆ ನಾ ಹೇಳೋದು ಏನು ಕಲಿತಿರ್ತಾರಲ್ಲ ಅದನ್ನು ರಿಯಲ್ ಲೈಫ್ನಲ್ಲಿ ಅಪ್ಲಿಕೇಶನ್ ಕೊಡಿ ಓಕೆ ಅಪ್ಲೈ ಮಾಡಿ ಅದನ್ನು ನೀವು ಯಾವಾಗ ರಿಯಲ್ ಲೈಫ್ನಲ್ಲಿ ಅಪ್ಲೈ ಮಾಡ್ತಾರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಆ್ಯಂಡ್ ಇವನ್ ದ ಕರ್ನಾಟಕ ಬೋರ್ಡ್ ಆಲ್ಸೋ ವಾಂಟ್ಸ್ ದ್ಯಾಟ್ ಓನ್ಲಿ ಯಾಕಪ್ಪ LBA ಬೇಸ್ಡ್ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಹೇಳಿದ್ದಾರೆ ಇವನ್ ಯು ಕ್ಯಾನ್ ಚೆಕ್ ವಿತ್ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ಸೋ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿನೂ ಫುಲ್ LBA ಕ್ವಶನ್ಸನ್ನೇ ಕೇಳಿರೋದು ಸೊ ಯಾಕೆ LBA ಕ್ವಶನ್ಸ್ ಫುಲ್ ಫೋಕಸ್ ಮಾಡ್ತಿದ್ದಾರೆ why because you need to understand the concept ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ಸನ್ನು ಅವು ಗೌರ್ಮೆಂಟ್ದವ್ರಿಗೂ ಹೆಲ್ಪ್ ಆಗುತ್ತಲ್ಲ ಇವ್ರು ಏನಾದರೂ ಒಂದು ಅಪ್ಲಿಕೇಶನ್ ಹಾಕ್ತಾರಪ್ಪ ಮುಂದಂತ ನೀವು ಅಂಡರ್ಸ್ಟ್ಯಾಂಡ್ ಬಹಾಟ್ ಮಾಡ್ಕೊಂಡು ಬರೆದ್ಬಿಟ್ರೆ ಏನು ಮುಂದೆ ಅಪ್ಲಿಕೇಶನ್ ಕೊಡ್ತೀರಾ ನೀವು ಏನು ಮಾಡ್ತೀರಾ ನೇಷನ್ಗೆ ಅವ್ರಿಗೆ ಅದು ಕ್ವಶನ್ ಮಾರ್ಕ್ ರೈಟ್ ಸೊ ಅದ್ರ ಸಲುವಾಗಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಇವೆಲ್ಲ ಸ್ಕೀಮ್ಸ್ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ ಆ ಸ್ಕೀಮ್ಸನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನೀವು ತಲೆ ಓಡಿಸ್ಬೇಕು ಅದನ್ನು ಆಯಿತಾ ನೆಕ್ಸ್ಟ್ ಕಂಡಕ್ಟಿವಿಟಿ ನೆಕ್ಸ್ಟ್ ಕಮ್ಸ್ ವಾಟ್ ಕಂಡಕ್ಟಿವಿಟಿ there the metals are good conductors of both heat and electricity due to the presence of free electrons that can move freely clear from which percentage more marks can come ma'am you can say me from which percent I didn't understand your question Deepu okay Deepu nange tilililla question innondu sala kelama
Next comes what? Luster, that is shiny appearance on the metals known as luster is the result of the reflection of a light by the metal surface. Simple example ತಗೋಣ, ಹೊಸ ಚಮಚೆ ತಗೋರಿ, ಸ್ಪೂನ್ ತಗೊಳ್ಳಿ, ಇಲ್ಲಾಂದ್ರೆ ಸ್ಟೀಲ್ ವೆಸಲ್ ತಗೊಳ್ಳಿ. ಸೊ ಸ್ಟೀಲ್ ವೆಸಲ್ ತಗೊಂಡು ಬೆಳಕಿನಲ್ಲಿ ಹಿಂಗೆ ಎಳ್ಕೊಂಡ್ಕೊಂಡು ಶೈನ್ ಆಗ್ತಿರುತ್ತೆ, ಮುಖ ಕಾಣುತ್ತೆ, ಹೊಸದಷ್ಟೇ. ಓಕೆ, ಆಮೇಲೆ ವಾಶ್ ಮಾಡಿದ ತಕ್ಷಣ ಸ್ಕ್ರಾಚಸ್ ಬೀಳುತ್ತಲ್ಲ, ಅವಾಗ ರಿಫ್ಲೆಕ್ಷನ್ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಯಾವುದಾದ್ರೂ ಒಂದು ಹೊಸ ವೆಸಲ್ ಇದ್ದರೆ ಅದನ್ನು ನೋಡ್ಕೋಬೋದು, ಸ್ಟೀಲ್ ವೆಸಲ್ಲು, ಅವಾಗ ಶೈನ್ ಆಗಿರುತ್ತೆ, ಲಸ್ಟರಸ್ ಫೀಲಿಂಗ್ ಇರುತ್ತೆ. ಯು ಕ್ಯಾನ್ ಚೆಕ್ ಇಟ್ ಟುಡೇ ಇಟ್ ಸೆಲ್ಫ್ once the class is completed. Okay, hige kuntu hobedi. Okay, next, chemical properties of metals. First is with the reaction with the water, reaction with the oxygen. Reaction with the oxygen, I have told it already, right? Enaguttali metals react with the oxygen to form what? Metal oxides. It will form the metal oxides, and the reactivity varies, and some metals may react more vigorously than others. Okay, it will react more vigorously than the other things. Okay, example, simple example, ಇಲ್ಲಿ mg ತಗೊಂಡಿದ್ದೇನೆ. ಲಾಸ್ಟ್ ಎಕ್ಸಾಂಪಲ್ C plus O2 ತಗೊಂಡಿದ್ವಿ, ಇಲ್ಲಿ ಎಕ್ಸಾಂಪಲ್ ಒಂದು ಸಿಂಪಲ್ ತಗೊಂಡಿದ್ದೇವೆ. You can refer this example also. Same with the reaction with the water and reaction with the acids also is present. Next topic comes reactivity series. Okay, reactivity series ಇಂದ ಶಾರ್ಟ್ ಆಗಿ one question ಅಂತೂ ಬಿದ್ದೇ ಬೀಳುತ್ತೆ. Plus, I am telling you, concentrate, MCQ ಮತ್ತೆ 2 marks question ಅಂತೂ short. Okay, reactivity series ಮೇಲಿಂದ MCQ and you are going to get 2 marks question also. Okay, 2 marks question also 100% fix. Okay, fix andre fix, ನಾನು ಹೇಳ್ತಿದ್ದೇನೆ, fix ಅಂದ್ರೆ ಬಿದ್ದೇ ಬೀಳುತ್ತೆ, ಆಯ್ತಾ? And I have supported you people in the midterms also, right? ಮಿಡ್ ಟರ್ಮ್ ಎಕ್ಸಾಮ್ಸ್ನಲ್ಲಿ ಯಾವ ಥರ ನಿಮಗೆಲ್ಲ ಕ್ವಶನ್ಸ್ ಕೊಟ್ವಿ ನಾವು, ರೈಟ್? ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರೋದು, ಎಲ್ಲ ಕ್ವಶನ್ಸು ನಿಮಗೆ ಬಿದ್ದಿದೆ ಸಕಟು, ಆಯಿತಾ? ಬಿದ್ದಿದೆ ಸಕಟು, ರೈಟ್? ಈಗ ಪ್ರಿಪ್ರೇಟ್ರಿಗೂ ನಾವೆಲ್ಲ ಕ್ವಶನ್ಸ್ ಹೇಳ್ತೇವೆ ನಿಮಗೆ, ಯಾವ ಕ್ವಶನ್ಸ್ ಬಿಡ್ಬೋದು ಅನ್ನೋದು. ಬಟ್ ನೀವು ಸಪೋರ್ಟ್ ಮಾಡ್ಕೊತಿರ್ಬೇಕು ನಮಗೆ. ಇಫ್ ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ವಿಲ್ ಕ್ಲಾರಿಫೈ ಇಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಡಿಸೆಂಬರ್ನಲ್ಲಿ ಯಾವ ಥರ ಡೈಲಿ ಓದ್ತಾ ಇರಲ್ಲ ಆ ಥರ ನಿಮಗೆ ಹೆಲ್ಪ್ ಆಗುತ್ತದು. ಕ್ಲಿಯರಾ? Most questions from where it will come, ma'am? For more marks come from LBA or from model? Model question papers ಮಾಡಿರೋದೇ LBA ಕ್ವಶನ್ಸ್ ತೊಗೊಂಡು, ಆಯಿತಾ? ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅಲ್ಲ, ಅವೆಲ್ಲ LBA ಕ್ವಶನ್ಸ್ ಇಂದನೇ ತೊಗೊಂಡು ಮಾಡಿರೋದು. ನಾನಂತೂ ಆಲ್ರೆಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೋಷಿಯಲ್ ಸೈನ್ಸ್ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ಸೋಷಿಯಲ್ ಸೈನ್ಸ್ನಲ್ಲಿ ಆಲ್ರೆಡಿ ಎಲ್ಲ LBA ಕ್ವಶನ್ಸನ್ನು ತೊಗೊಳೋದಿರೋದು. ಅದೇ ಸೇಮ್ ಕ್ವಶನ್ಸು ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿನೂ ಇದೆ. ಕ್ಲಿಯರಾ? ಸೊ ಎಲ್ಲ LBA ಕ್ವಶನ್ಸ್ ಮಾಡಿದ್ರೇ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಬರೋದು ನಿನಗೆ. ಸೊ ನೀ LBA ಕ್ವಶನ್ಸ್ ಪರ್ಫೆಕ್ಟ್ ಆಗು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮಾಡು, ಫುಲ್ ಔಟ್ ಆಫ್ ಔಟ್ ಬೀಳುತ್ತೆ. ಕ್ಲಿಯರಾ? Clear the doubt? Okay. Next comes what? Definition for the reactivity series. That is, reactivity series is a list of metals which has been arranged. Okay, reactivity series andre eno? List of metals which is been arranged in the decreasing order of their reactivity. Decreasing order of their reactivity. Decreasing order andre eno? Chikkadinda doddu. Okay, chikkadinda doddu. Clear? And more reactivity metals are placed higher in the series. ಜಾಸ್ತಿ ಯಾವ್ದು ರಿಯಾಕ್ಟ್ ಆಗುತ್ತೆ ಅದು ಹೈಯರ್ ಇರುತ್ತೆ, ಆಮೇಲೆ ಯಾವ್ದು ಕಡಿಮೆ ಇರುತ್ತೆ ಅದು ಸ್ಟಾರ್ಟಿಂಗ್ನಲ್ಲಿ ಇರುತ್ತೆ. ದಟ್ ಇಸ್ ಆಕ್ಚುಲಿ ಕಾಲ್ಡ್ as reactivity series. Means what? Which will react more and which will react very less. ಆ ಥರ. Clear? Which will react less, that is going to be at the starting. Which is going to react more, that will be at the end. Clear? Decreasing ಅದಕ್ಕೆ. Application ಏನು ಬರುತ್ತೆ? Predicting the outcomes of the displacement reaction. Now already definition ಕಲ್ತ್ವಿ displacement reaction which will ask for 2 marks. I have already explained this thing. Make sure if you have come late to the class, afterwards ಆ ಕ್ಲಾಸ್ ಮುಗಿದ ತಕ್ಷಣ ಹೋಗಿ ಚೆಕ್ ಮಾಡಿ ಡೆಫಿನೇಷನ್ ಏನಿದೆ ಅನ್ನೋದು. ಕ್ಲಿಯರಾ? Predicting the outcomes of the displacement reaction. Next, understanding the relative reactivity of metals. Okay, reactive relativity of the metals means ಏನು? ಆ ಮೆಟಲ್ಲು ಯಾವ ಥರ ಎತ್ತರ ಜೊಡೆ ರಿಯಾಕ್ಟ್ ಮಾಡ್ತಿದೆ ಅದು ಭಾಳ ಇಂಪಾರ್ಟೆಂಟು, ಆಯಿತಾ? ನೆಕ್ಸ್ಟ್ ಕಮ್ಸ್ ವಾಟ್? ಫಾರ್ಮೇಷನ್ ಆಫ್ ಅಯೋನಿಕ್ ಕಂಪೌಂಡ್ಸ್. Formation of ionic compounds. Definition ಏನು ಬರುತ್ತೆ? Ionic compounds are formed by the transfer of electrons between metals and non-metals. Clear? ಹೇಗಪ್ಪ ಆಗುತ್ತೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸು? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್. ಯಾಕಪ್ಪ ಆಗುತ್ತೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸು? ಫಾಸ್ಟಾಗಿ ಹೇಳಿ, ಯಾವ ಥರ ಆಗುತ್ತೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸು? Transfer of electrons will only be done to get it stable. Now stable ಆಗೋದಿದೆ, ಅದರ
ಸಲುವಾಗಿ ನಾವು electrons ನೀ ತಗೋ ನಾ ತಗೋ ಮಾಡ್ತಿದ್ದೇವೆ ಅಷ್ಟೇ ಆಯ್ತಾ. ನೆಕ್ಸ್ಟ್ ರಿಸಲ್ಟಿಂಗ್ ಇನ್ ದ ಕ್ರಿಯೇಷನ್ ಆಫ್ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಕ್ಲಿಯರ್. ಎಕ್ಸಾಂಪಲ್ ಏನು ತಗೋಬಹುದು? ವಾಟ್ ಕ್ಯಾನ್ ಬಿ ದ ಎಕ್ಸಾಂಪಲ್? ವಿ ಕ್ಯಾನ್ ಟೇಕ್ ಇಟ್ Na plus Cl which is going to give us Na plus Cl minus and Na plus Cl minus means what? ಸೋಡಿಯಂ ಈಗ ಒಂದು ಇಲೆಕ್ಟ್ರಾನ್ ಜಾಸ್ತಿ ಇದೆ. ಓಕೆ, ಒಂದು ಇಲೆಕ್ಟ್ರಾನ್ ಜಾಸ್ತಿ ಇದೆ. ಕ್ಲೋರೈಡ್ಗೆ ಒಂದು ಇಲೆಕ್ಟ್ರಾನ್ ಬೇಕಿದೆ. ಓಕೆ, ಕ್ಲೋರೈಡ್ಗೆ ಒಂದು ಇಲೆಕ್ಟ್ರಾನ್ ಬೇಕಿದೆ. ಅದರ ಸಲುವಾಗಿ ಏನು ಮಾಡುತ್ತಂದ್ರೆ ಸೋಡಿಯಂ ಇಸ್ ಆಕ್ಚುಲಿ ಇಟ್ ಹ್ಯಾಸ್ ಎಕ್ಸ್ಟ್ರಾ electron, but chloride needs one electron. Okay, needs one electron. ಅದಕ್ಕೆ ಸಿಂಪಲ್ ಹೇಳಿದೆ ಅಂದರೆ this thing is shifting to this one electron ಏನಿದೆ ಅಲ್ಲ, this electron is given to this. It means what? It has gained one electron. Thank you so much ma'am for teaching this lesson science. 19/20 only, 1 marks gone. Thank you. Oh, very good, that's very nice. FA exam mugita 19/20 with that's very good. 1 marks ilka kundrappa. Where did you lose 1 marks? Ma'am, electron dot structure important ma'am. Yes, electron dot structure is very important amma. Electron dot structure 100% ಬೀಳುತ್ತಮ್ಮ ಆಯ್ತಾ. ಅದು ಕ್ವಶನ್ಸ್ ಮಾಡೋಣ. ಫಾಸ್ಟ್ ಆಗಿ ನೀವು ಅಟೆಂಡೆನ್ಸ್ ಮಾರ್ಕ್ ಮಾಡಿ. ನಾನು ನೋಡ್ತಿದ್ದೇನೆ ಯು ಹ್ಯಾವ್ ನಾಟ್ ಮಾರ್ಕ್ಡ್ ದ ಅಟೆಂಡೆನ್ಸ್. ಫಾಸ್ಟ್ ಆಗಿ ಲೈಕ್ ಬಟನ್ ಹಿಟ್ ಮಾಡಿ ನೋಡೋಣ. ಫಾಸ್ಟ್ ಆಗಿ ಅಟೆಂಡೆನ್ಸ್ ಮಾರ್ಕ್ ಮಾಡಲಿಲ್ಲ ಅಂದರೆ ಹೇಗೆ ಗೊತ್ತಾಗೋದು ನನಗೆ, ರೈಟ್? ನೆಕ್ಸ್ಟ್ ಆಯ್ತಾ, ಇದು ಫಾರ್ಮೇಷನ್ ಆಫ್ ಅಯಾನಿಕ್ ಕಂಪೌಂಡ್ಸು. ನೆಕ್ಸ್ಟ್ ಕಮ್ಸ್ ದ ಯೂಸಸ್ ಆಫ್ ಮೆಟಲ್ಸ್. ನಾವು ಎಲ್ಲಿ ಯೂಸ್ ಮಾಡ್ತೇವೆ ಮೆಟಲ್ನಲ್ಲಿ ಅದನ್ನು ಹೇಳ್ಬೇಕು ನೀವೀಗ. ಓಕೆ, ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೆಟಲ್ಸ್ ದ್ಯಾಟ್ ಯು ಪೀಪಲ್ ನೀಡ್ ಟು ಟೆಲ್ ಮೀ ನಾವ್. ಎಸ್, ಎಲ್ಲಿ ಯೂಸ್ ಮಾಡ್ತೇವಪ್ಪ ಮೆಟಲ್ನ? ವೇರ್ ವಿ ವಿಲ್ ಯೂಸ್ ದ ಮೆಟಲ್ಸ್? Ma'am, I got 18/20. Oh, that's very good. 18/20 is very good. Yellama lose ಮಾಡ್ಕೊಂಡೆ 2 marks. Where did you lose 2 marks? Next comes the uses of metals, that is common applications ನೋಡ್ಕೊಳ್ಳೋಣ. ಓಕೆ, ಎಲ್ಲಿ ಲೂಸ್ ಮಾಡ್ಕೊಂಡ್ರಿ ಫಾಸ್ಟ್ ಆಗಿ ಹೇಳಿ ನೋಡೋಣ. ಸೊ ಕಾಮನ್ ಅಪ್ಲಿಕೇಶನ್ಸ್ ಏನಪ್ಪ? ಐರನ್ ಆ್ಯಂಡ್ ಸ್ಟೀಲ್ ಇಸ್ ಆಕ್ಚುಲಿ ಕನ್ಸ್ಟ್ರಕ್ಷನ್. ಓಕೆ, ಐರನ್ ಇನ್ ಸ್ಟೀಲ್ ಇಸ್ ವಿ ವಿಲ್ ಯೂಸ್ ಇಟ್ ಫಾರ್ ದ ಕನ್ಸ್ಟ್ರಕ್ಷನ್ ಪರ್ಪಸ್. ಸೊ ಈಗ ಮನೆ ಕಟ್ಟಬೇಕು ಇಲ್ಲಾಂದರೆ ಏನಾದರೂ ಸಿಂಪಲ್ ಏನಾದರೂ ಮಾಡಬೇಕಂದ್ರೆ ಯು ಪೀಪಲ್ ವಿಲ್ ಯೂಸ್ ದಿಸ್ ಥಿಂಗ್ಸ್ ಫಾರ್ ವಾಟ್? ಫಾರ್ ದ ಕನ್ಸ್ಟ್ರಕ್ಷನ್ ಪರ್ಪಸ್ ಯೂಸ್ ಮಾಡ್ತಾರಲ್ಲ. ಎದರ ಯೂಸ್ ಮಾಡ್ತೀರಾ? ಕಾಲಮ್ಸ್ ಅದು ಎದರಿಂದ ಹಾಕ್ತೀರಾ? ಕಾಲಮ್ಸ್ ಆ್ಯಂಡ್ ಆಲ್ ವಿಲ್ ಬಿ ಪುಟ್ ಇನ್ ವಿತ್ ದ ಹೆಲ್ಪ್ ಆಫ್ ದ ಸ್ಟೀಲ್ ಇಟ್ ಸೆಲ್ಫ್. ಕ್ಲಿಯರ್? Next, aluminum is a yes in the steel only amma. Okay, next aluminum is a transportation and the packaging purpose. ana helde ಯಾರಾದರೂ ಚಪಾತಿ ರೋಟಿ ಅಕ್ಕಿ ರೋಟಿ ಏನಾದರೂ ಮಾಡಿದ್ರೆ ರೋಲ್ ಮಾಡಿ ಕೊಟ್ಟು ಕಳಿಸ್ತಾರಲ್ಲ ಡಬ್ಬಿಗೆ, ಅದು ಅಲ್ಯೂಮಿನಿಯಂ ಫಾಯಿಲ್. ಓಕೆ, ನೆಕ್ಸ್ಟ್ ಕಾಪರ್ ಇನ್ ಎಲೆಕ್ಟ್ರಿಕಲ್ ವೈರಿಂಗ್. ಸೊ ಎಲೆಕ್ಟ್ರಿಕಲ್ ವೈರಿಂಗ್ ಇಂದ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಮೊಬೈಲ್ ಚಾರ್ಜ್ ಮಾಡೋದು ಮುಂದೆ. ಸೊ ಅದರಲ್ಲೇ ಯೂಸ್ ಮಾಡ್ತಾರೆ ಕಾಪರನ್ನು. ಕ್ಲಿಯರಾ? Next comes what? Alloys. Alloys is also very important. They will ask this question for the MCQs ಕೇಳ್ತಾರೆ, ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಡೆಫಿನೇಷನ್ ಏನು ಬರುತ್ತಪ್ಪ? Alloys are the homogeneous mixture of 2 or more elements. It's actually homogeneous mixture of 2 or more elements with at least one element being a metal. With at least one element which is going to be a metal. Clear? Example, brass, that is copper and zinc. Brass which is going to act like a copper and zinc. Steel which is going to act like a iron and carbon, which is going to use like a iron and carbon. Properties ಬರುತ್ತೆ. Alloys often possesses enhanced properties. So alloys ಯಾವಾಗಲೂ process ಮಾಡೋದು ಯಾವುದಪ್ಪ? Enhanced properties like increased strength. It will be used for the increased strength, corrosion, resistance and improved durability. They will be having a improved durability plus durability improvement irutte. Alloys will also possess the enhanced properties annanu form madutte. Ma'am, thank you because I scored English mein 2020, maths mein 19.5. Wow, nice. Then 18/20 and science 18/20 in FA3. Oh, that is very nice. Social science care ಆಗ್ತಿದ್ದೇನಾ? No problem. Social science important questions Rithika ಕೊಡ್ತಾರಲ್ಲ ಆಯ್ತಾ? ಇಂಪಾರ್ಟೆಂಟ್ ಕ್ವಶನ್ಸ್ ಸೋಷಲ್ ಸೈನ್ಸ್ನಲ್ಲಿ ಕೊಡ್ತೇನೆ, ಏನೂ ಪ್ರಾಬ್ಲಮ್ ಇಲ್ಲ. ಐ ವಿಲ್ ಗಿವ್ ಯು ಪೀಪಲ್. ಓಕೆ, ಐ ವಿಲ್ ಗಿವ್ ಯು, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಜಸ್ಟ್ 1 second ಗೈಸ್. ನೆಕ್ಸ್ಟ್ ಏನು ಬರುತ್ತಪ್ಪ? ನೆಕ್ಸ್ಟ್ ಏನು ಬರುತ್ತೆ?
Next, what will come? Corrosion and its prevention. Corrosion and its prevention. In definition barbodu, corrosion is a gradual determination of metals due to the chemical reaction. Metals due to the chemical reactions. We will start languages also, amma. Which language you people want? Which languages? I can give you most important questions of languages, don't worry. Okay, definition barate corrosion. Corrosion is a gradual deterioration of a metals. Means what? Ajji hakonta hogutte. Simple agi helide andre it's becoming ajji. Okay, ajji hakonta hogtide means ಏನು ಅದರ ಕೆಪಾಸಿಟಿ ಹೋಗ್ತಿದೆಯಲ್ಲ ಅದಕ್ಕೆ ರಸ್ಟ್ ಹಾಕೊಂತ ಹೋಗುತ್ತೆ. ಈಗ ನಿಮ್ಮದು ಒಂದು ಕೆಪಾಸಿಟಿ ಇರುತ್ತಪ್ಪ, ಮಾರ್ನಿಂಗ್ ಇಂದ ಸಂಜೆ ತನಕ 5 ಗಂಟೆ 6 ಗಂಟೆ ತನಕ ಫುಲ್ ಕುಂತು ಓದ್ತಾರ. ಓಕೆ, ಓದ ತಕ್ಷಣ ನೀವು 6 ಗಂಟೆ 7 ಗಂಟೆ ತನಕ ಓದಿದ್ರೆ ಬಿಡಿ, 8 o'clock ಅಂದರೆ ಫುಲ್ ಸುಸ್ತಾಗುತ್ತಲ್ಲ. 8 ಅಂದರೆ ಆಯ್ತಪ್ಪ ನಾನು ಹೋಗಿ ಊಟ ಮಾಡ್ತೇನೆ ಮಲ್ಕೊಂಡ್ಬಿಡ್ತೇನೆ. ಬಿಕಾಸ್ ಸಮ್ ಆಫ್ ದ ಸ್ಕೂಲ್ಸ್ ವಿಲ್ ಸ್ಟಾರ್ಟ್ ಮಾರ್ನಿಂಗ್ ಎಷ್ಟು ಗಂಟೆಗೆ, ಒಬ್ಬೊಬ್ರು 7 ಗಂಟೆಗೆ ಹೋಗ್ಬೇಕು ಸ್ಕೂಲ್ಗೆ, ಒಬ್ಬೊಬ್ರಂತೂ 6:30ಗೆ ಹೇಳ್ಬೇಕು, ಒಬ್ಬೊಬ್ರು 5 o'clock ಹೇಳ್ಬೇಕು. ಎಷ್ಟು ಮಂದಿ 5 o'clock ಹೇಳ್ತಾರ ನೋಡೋಣ ಹೇಳಿ? ಹೌ ಮಚ್ ಡೆಡಿಕೇಶನ್ ಇಸ್ ದರ್? ಲೆಟ್ ಮೀ ಸಿ. ಎಷ್ಟು ಮಂದಿ 5 ಗಂಟೆಗೆ ಹೇಳ್ತಾರ ಹೇಳಿ? ಫಾಸ್ಟಾಗಿ ಹೇಳಿ ನೋಡೋಣ. ಹೂ ವಿಲ್ ಗೆಟ್ ಅಪ್ ಅಟ್ 5 o'clock? ಮಾರ್ನಿಂಗ್ 5 o'clock ಯಾರು ಹೇಳ್ತಾರೆ ಹೇಳಿ ಫಾಸ್ಟಾಗಿ? Okay, prevention methods in nodana. Coating with the protection layers, that is about the painting. Okay, coating with the protective layers, that will be the painting. Clear? Next, the galvanization, that is coating with the layer of the zinc. Okay, ಹೇಗೆ prevent ಮಾಡ್ಕೋಬಹುದು ಅದನ್ನ? Coating with the protective layer ಅಂದ್ರೆ ಏನು? ಈಗ iron rods ಅನ್ನ ಎಲ್ಲ paint ಮಾಡ್ಕೊಂಡ್ರೆ, if you paint those things, what will happen if you paint ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಈಸಿ ಆಗುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಅದರ ಸಲುವಾಗಿ ನೀವು ನೋಡ್ಬೋದು ಮನೆಗೆಲ್ಲ ಒಂದು 5 ವರ್ಷ ಆಯಿತು 4 ವರ್ಷ ಆದ ತಕ್ಷಣ ಆ ಐರನ್ ರಾಡ್ಸ್ಗೆಲ್ಲ ಪೇಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅವಕ್ಕೆಲ್ಲ ಎದಕ್ಕೆ ಪೇಂಟ್ ಮಾಡ್ತಾರೆ? ಬಿಕಾಸ್ ಆಫ್ ದ್ಯಾಟ್ ಓನ್ಲಿ. ವಿ ವಾಂಟ್ ಹಿಂದಿ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ವಿಡಿಯೋ. ಓಕೆ, ಡನ್. ವಿಲ್ ಗಿವ್ ಯು. ಎಸ್ ಅಪ್ಪು ma'am, even start 2 language. We want third language Hindi and first language. Okay, first language, third language. Okay, done. Let's give it. Okay, most important questions ಕೊಡ್ತೇವೆ ನಿಮಗೆ, ಆಯ್ತಾ? ಸೆಕೆಂಡ್ ಆಲ್ಸೋ ಮ್ಯಾಮ್ ಯಾವುದಪ್ಪ ಹೇಳಬೇಕು ಸೆಕೆಂಡ್ ಅಂದರೆ, ಆಯಿತಾ? ಪ್ರಿವೆನ್ಷನ್ ಏನು ಮಾಡ್ಕೋಬೋದು? ಪೇಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಗ್ಯಾಲ್ವನೈಸೇಷನ್ ಪ್ರೊಸೆಸ್ ಮಾಡ್ಕೋಬೋದು. ಮೀನ್ಸ್ ವಾಟ್? ಕೋಟಿಂಗು. ಈಗ ಯಾವ್ಯಾವ ಹುಡುಗಿಯರು ಬಳೆ ಹಾಕೋತಾರಲ್ಲ, ಡೂಪ್ಲಿಕೇಟ್ ಬಳೆ ಕಿವ್ಯಾಗಿನೋ ಎಲ್ಲ ಹಾಕೋತಾರಲ್ಲ, ಆ ಹುಡುಗಿಯರಿಗೆ ಕೋಟಿಂಗ್ ಮಾಡಿರ್ತಾರೆ ಅದ್ರ ಮೇಲೆ. ಅವೆಲ್ಲ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಗೋಲ್ಡ್ ಕೋಟಿಂಗ್, ಸಿಲ್ವರ್ ಕೋಟಿಂಗ್. ಓಕೆ, ಈಗಂತೂ ನಿಮಗೆ ಗೊತ್ತಿರಬೇಕು ಸಿಲ್ವರ್ ಕೋಟಿಂಗ್, ಆಕ್ಸಿಡೈಸ್ಡ್ ಜುಮ್ಕಾಸ್, ನೆಕ್ಲೆಸ್, ಬ್ಯಾಂಗಲ್ಸ್. ಯಾರು ನೋಡಿದಾರೆ ಹುಡುಗಿಯರು ಹೇಳ್ರಿ ನನಗಟ್ಟ? ಎಲ್ಲಿ ಸಿಗುತ್ತೆ ಮಸ್ತ್ ಆಕ್ಸಿಡೈಸ್ಡ್ ಇವನ್ನೆಲ್ಲ? ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ? ಆಕ್ಸಿಡೈಸ್ಡ್ ಜುಮ್ಕಾಸ್ ಎಲ್ಲ ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ, ಯಾರು ಗೊತ್ತಿದ್ರೆ? ಸೊ ಆಕ್ಸಿಡೈಸ್ಡ್ ಜುಮ್ಕಾಸು ಮತ್ತು ಆಕ್ಸಿಡೈಸ್ಡ್ ಜುಮ್ಕಾಸ್ ಜೊತೆ ಬ್ಯಾಂಗಲ್ಸು ಇವೆಲ್ಲ ಏನು ಆಕ್ಸಿಡೈಸೇಷನ್ ಆಗ್ತಿದೆಯಲ್ಲ, ದ್ಯಾಟ್ ವಿಲ್ ಬಿ ಡನ್ ಬೈ ಗ್ಯಾಲ್ವನೈಸೇಷನ್ ಪ್ರೊಸೆಸ್ ಓನ್ಲಿ. ಓಕೆ, ಗ್ಯಾಲ್ವನೈಸೇಷನ್ ಪ್ರೊಸೆಸ್ ತೊಗೊಂಡೇ ಆಕ್ಸಿಡೈಸ್ ಮಾಡಿರ್ತಾರೆ, ಸಿಲ್ವರ್ ಕೋಟಿಂಗ್ ಮಾಡಿರ್ತಾರೆ ಅದ್ರ ಮೇಲೆ, ಆಯಿತಾ? ಮೆಟಲ್ ಮೇಲೆ ಸಿಲ್ವರ್ ಕೋಟಿಂಗ್ ಮಾಡಿರ್ತಾರೆ, ಡೂಪ್ಲಿಕೇಟ್ ಸಿಲ್ವರು, ನಾಟ್ ರಿಯಲ್ ಸಿಲ್ವರ್. ಓಕೆ, ನೆಕ್ಸ್ಟ್ ಯೂಸಿಂಗ್ ದ ಕರೋಷನ್ ರೆಸಿಸ್ಟೆನ್ಸ್ ಅಲಾಯ್ಸ್. ಓಕೆ, ಕರೋಷನ್ ರೆಸಿಸ್ಟೆನ್ಸ್ ಅಲಾಯ್ಸ್ ವಿ ವಿಲ್ ಬಿ ಯೂಸಿಂಗ್ ಇಟ್. ಓಕೆ, ಈಗ ನೋಡ್ಕೋಬೋದು, ಈಗ ಬೋಟ್ಸ್ ಇದೆಯಪ್ಪ, ಶಿಪ್ಪು ಬೋಟು ಅವೆಲ್ಲ ಮೆಟಲ್ ಅಲ್ಲ, ಆಯಿತಾ? ಇವು ಐರನ್ನು ಮೆಟ್ಲು ಇವೆಲ್ಲ ಯೂಸ್ ಮಾಡಿರ್ತಾರೆ. ಅವ್ನು ಡೈಲಿ ನೀರಿನಲ್ಲಿ ಓಡಾಡ್ಕೊಂತಿರುತ್ತೆ, ಅದೇ ರೈಟ್? ಸೊ ಅದರ ಸಲುವಾಗಿನೇ ದಟ್ ಲೈಫ್ ಸೈಕಲ್ ವಿಲ್ ಬಿ ವೆರಿ ಲೆಸ್. ಓಕೆ, ಶಿಪ್ದು ಇದೆಲ್ಲ ಪೇಂಟ್ ಮಾಡ್ಕೊಂತ ರೆಗ್ಯುಲರ್ ಆಗಿ ಇರಬೇಕು. ಪೇಂಟ್ ಮಾಡಲಿಲ್ಲ ಅಂದರೆ ಅವೆಲ್ಲ ಕೊಲಾಪ್ಸ್ ಆಗಿಬಿಡುತ್ತೆ. ಈಗ ಟೈಟಾನಿಕ್ ಒಳಗೆ ಹೋಗ್ಬಿಟ್ಟೈತಲ್ಲ, ಒಳಗೆ ಹೋದ್ರೂ ನೀರಿನಲ್ಲಿ ಇದ್ರೂ ಫುಲ್ ಡೀಪ್ ಹೋಗಿಬಿಟ್ಟಿದೆ ಟೈಟಾನಿಕ್. ಆ್ಯಕ್ಚುಲಿ ನಡುವೊಂದು ಇದನ್ನು ಬಂದಿತ್ತು ನಿಮಗೆ ನ್ಯೂಸ್, ಯಾರು ಕೇಳಿದಾರ ಗೊತ್ತಿಲ್ಲ ನನಗೆ, ಬಟ್ ಮೆನಿ ಪೀಪಲ್ ಮೈಟ್ ಹ್ಯಾವ್ ಲರ್ನ್ ಸಾ ಇಟ್. ಐ ಗೆಟ್ ಅಪ್ ಅಟ್ 6 AM. ವಾವ್, ವೆರಿ ಗುಡ್. We want third language. If I get up at 6 AM, ma'am, please start classes 5:30 evening or morning, because all government schools study hour complete at 5 PM. Oh, okay. We'll start the class by 5 or 5:30. Don't worry. Okay. 5 illadre 5:30 class start ಮಾಡ್ತೇವೆ. No problem. Ma'am, start live classes on 6 PM, ma'am, please. 6 PM start ಮಾಡೋಣನಾ? Okay, because all government study hours will complete at 5 PM. Done. 4:30 ನೂ ಬೇಕಾ? 4:30 ಹೇಳ್ತೀಯಾ ನೀನು? ಓಕೆ 4:30 ಎದ್ದೇನು ಮಾಡ್ತೀಯಪ್ಪ? ವಾಟ್ ಯು ವಿಲ್ ಡೂ? ಗೆಟ್ ಅಪ್ ಎಟ್ 4:30. ನನಗೆ 4:30ಗೆ ನಿದ್ದೆ ಬರೋದು ಜಾಸ್ತಿ. ಓಕೆ, ದ್ಯಾಟ್ಸ್ ವೆರಿ ಗುಡ್. 4:15 ಹೇಳ್ತೀರಾ, 5:30 ಡೆಡಿಕೇಶನ್ ಇದ್ರೆ ಆರಾಮಾಗಿ 625 ಔಟ್ ಆಫ್ 625 ಸ್ಕೋರ್ ಮಾಡ್ತಾರೆ ಬಿಡಿ ನೀವು. ಓಕೆ, ಶಾರ್ಟ್. ನೆಕ್ಸ್ಟ್
comes the introduction to the non-metals, which we have done it already. Metalloids ಅನ್ನು ಕಲ್ತಿದ್ದೇವೆ. We'll learn it in detail about the metalloids now. Okay, what is a metalloids we will learn, and then we have a extraction of it also and some methods also. Okay, it will be done in 15 minutes, don't worry. Ma'am, start at morning class. Ma'am, start at morning class. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋದಪ್ಪ? ಮಾರ್ನಿಂಗು 4:00ಗೆ ಸ್ಟಾರ್ಟ್ ಮಾಡೋಣ. ಮುಂಜಾನೆ 4:00ಗೆ. Who wants class at 4:30 morning? Who will get up? ಫಸ್ಟ್ ಮ್ಯಾಮ್ ಹೇಳ್ಬೇಕಲ್ಲಪ್ಪ. ಮ್ಯಾಮ್ ಎದ್ರೇ ಕ್ಲಾಸ್ ತೊಗೊಳಕ್ಕಾಗೋದಲ್ಲ. ಇಷ್ಟು ಮಾರ್ನಿಂಗ್ ಹೆಂಗೆ ತೊಗೊಳಪ್ಪ ನಾನು? ಓಕೆ, next, metalloids, that is definition. Metalloids are the elements that exhibit properties of both metals and non-metals. ಏನಪ್ಪ ಮಾಡುತ್ತದು? Metalloids are the elements. Those all are called as the elements itself. ಈಗ ಎಲ್ಲ periodic table ಅಲ್ಲಿ elements ಅನೇ ಕರೆಯೋದು, ಆಯ್ತಾ? But metalloids are the elements that exhibit the properties of both metals and non-metals. Both metals and non-metals. ಮ್ಯಾಮ್ ಎಲ್ಲಿದೆ ಮೆಟಲಾಯ್ಡ್ಸು? periodic table ಅಲ್ಲಿ ತೋರಿಸ್ಬಿಡೋಣ ಮೆಟಲಾಯ್ಡ್ಸ್ ಎಲ್ಲಿದೆ ಅಂತ. ಕ್ಲಿಯರ್? ಮೆಟಲಾಯ್ಡ್ಸ್ ಯಾವ್ಯಾವ ಕ್ರೀಮ್ ಕಲರ್ ನಲ್ಲಿ ಇದೆ ಅಲ್ಲ, those all are called as metalloids. This all are called as metalloids. Okay, ಇವೆಲ್ಲ ಏನಿದೆ ಅಲ್ಲ, POTE, SB, AS, GE, SIB, so those all are called as a metalloids. metalloids ಗೆ ಏನು ಕರೀತಾರೆ? ಮೆಟಲ್ ಆಗಿನೂ ಆಕ್ಟ್ ಆಗುತ್ತೆ, ನಾನ್ ಮೆಟಲ್ ಆಗಿನೂ ಆಕ್ಟ್ ಆಗುತ್ತೆ. ಮೀನ್ಸ್ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಇರುತ್ತಲ್ಲ ಒಬ್ಬೊಬ್ಬ ಮನುಷ್ಯಗೆ. ಓಕೆ, ಒಂದೊಂದು ಮನುಷ್ಯ ಇರ್ತಾನೆ, ಶಾನ್ಯಾನೂ ಇರ್ತಾನೆ, ಸ್ಪೋರ್ಟ್ಸ್ನಲ್ಲಿನೂ A1, ಫುಲ್ ಸ್ಟಡೀಸ್ನಲ್ಲಿನೂ A1, ಆಲ್ ಎವ್ರಿಥಿಂಗ್ ಇಸ್ ಔಟ್ ಆಫ್ ಔಟ್. That person is actually be included in the metals and non-metals. So ಯಾವ elements metal ಮತ್ತು non-metals ಇರ್ತಾರೆ? Who has everything. Okay, who has everything. Then yes, metalloids ಎಲ್ಲೋಯ್ತು? Yes, then metalloids means what? They act like a metals also and non-metals also. Then next, example silicon ಮತ್ತು germanium ಅಂತ ತಗೋಬಹುದು, right? Examples ಏನು ತಗೋಬೋದಪ್ಪ? Silicon and germanium we can take an example. Just now I shown you also in the periodic table ಯಾವ ಥರ ಅಂತ ತೋರಿಸಿದೆ ನಾನು already, right? Ma'am, in my school teacher said from LBA 60% comes from LBA and 40% from the model papers of a previous year. Okay, see guys, model question papers though questions ಬರೋದೇನೆ LBA ಇಂದ, ಆಯ್ತಾ? ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ಪ್ರಿಪೇರ್ ಮಾಡಿದಾರಲ್ಲ ಬೋರ್ಡ್ದವರು 3-4 ಎವ್ರಿ ಸಬ್ಜೆಕ್ಟ್ದು, ಅವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ದಲ್ಲಿ ಕ್ವಶನ್ಸ್ ಯಾವ ಬಂದಿದೆ ಅವೆಲ್ಲ LBA ಕ್ವಶನ್ಸೇ ಬಂದಿರೋದು, ಆಯಿತಾ? ಸೊ ಬಟ್ ನಿಮ್ಮ ಮೇನ್ ಎಕ್ಸಾಮ್ಸ್ ಫೋಕಸ್ ಮಾಡಿದರೆ ಕಂಪ್ಲೀಟ್ಲಿ ಫ್ರಮ್ ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ಸೋ ಫ್ರಮ್ ದ LBA ಬೇಸ್ಡ್ ಆಲ್ಸೋ. ಬಟ್ ವಾಟ್ ಯು ಶುಡ್ ಡೂ? ಸರ್ಕಲ್ ಹೇಳ್ತಿದ್ದೇನೆ, LBAದಿಂದನೇ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ಬರ್ತಿದೆ ಅಂದರೆ ಯು ಪೀಪಲ್ ನೀಡ್ ಟು ಫೋಕಸ್ ಆನ್ ದ LBA ಓನ್ಲಿನೋ. LBA ಫೋಕಸ್ ಮಾಡಿದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಈಸಿ ಆಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಪರ್ಫೆಕ್ಟ್ ಆದರೆ ಪ್ರಿಪ್ರೇಟರಿ ಎಕ್ಸಾಮ್ ಔಟ್ ಆಫ್ ಔಟು, ಪ್ರಿಪ್ರೇಟರಿ ಎಕ್ಸಾಮ್ ಔಟ್ ಆಫ್ ಔಟ್ ಆದರೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಫುಲ್ ಕ್ಲಾಸ್, ರೈಟ್? ಫುಲ್ ಕ್ಲಾಸ್ ಆಗುತ್ತೆ, ರೈಟ್? ಮ್ಯಾಮ್, ಇನ್ ಮೈ ಸ್ಕೂಲ್ ಟೀಚರ್ ಸೆಡ್ ಓಕೆ ಮ್ಯಾಮ್ ಸ್ಟಾರ್ಟ್ ಅಟ್ ದ ಮಾರ್ನಿಂಗ್ 5 or 6 ಓಕೆ ಅಕಾರ್ಡಿಂಗ್ ಟು ದ ಹೌ ಟು ಯೂಸ್ ದ ರೀಡ್ ಮ್ಯಾಮ್. Okay, according to the blueprint, I have already uploading this video. This week only I am uploading it. Blueprint ತಗೊಂಡು ಹೇಗೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಆನ್ಸರ್ಸ್ ಅನ್ನ ಬರ್ಕೋಬಹುದು ಮತ್ತೆ ಯಾವ ಸ್ಟಡಿ ಮಾಡ್ಬೋದು ಅನ್ನೋದು ಆಲ್ರೆಡಿ ಮಾಡ್ತಿದ್ದೇನೆ. ಸ್ಟೇ ಟ್ಯೂನ್ಡ್. ಓಕೆ, ಫಾಸ್ಟ್ ಆಗಿ ಹೋಗಿ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಆಮೇಲೆ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಏನು? Metalloids may have an intermediate conductivity and other characteristics between the metals and the non-metals. So metalloids may have intermediate conductivity. Intermediate conductivity andre enappa? So this conductivity either it will be having in between the metals or non-metals. Okay, metalloids andre eno in the middle, metals ಆಗುತ್ತೆ, non-metals ಆಗುತ್ತೆ, ಒಂದೊಂದ್ಸಲ ಬೇರೆನೂ ಆಗ್ಬೋದು, ಆಯ್ತಾ? Next, comparison between the metals and non-metals. Differentiating factors. ಏನಪ್ಪ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ಸ್ ಇದೆ. ಇನ್ ಕೇಸ್ ಕೇಳಿದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಹೇಗೆ ಬರ್ಕೋಬಹುದು, ಹೇಗೆ ಬರಿಬೋದು ಅದನ್ನು. ಓಕೆ, ನಾವು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ಸ್ ಏನಂದರೆ ಫಿಸಿಕಲ್ ಅಪಿಯರೆನ್ಸ್ನಲ್ಲಿ ಇವು ಶೈನಿ ಇರುತ್ತೆ. ಕ್ಲಿಯರಾ? ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಮೆಟಲ್ಸ್ ಯಾವಾಗಲೂ ಶೈನಿ ಇರುತ್ತೆ. ಓಕೆ, ನಾನ್ ಮೆಟಲ್ಸ್ ಯಾವಾಗಲೂ ಡಲ್ ಇರುತ್ತೆ. ಓಕೆ, ನಾನ್ ಮೆಟಲ್ಸ್ ಯಾವಾಗಲೂ ಡಲ್ ಇರುತ್ತೆ. ಕ್ಲಿಯರಾ? Next comes what? Conductivity. Conductivity nalli metals always it will be good conductor and non-metals always it will be a bad conductor of electricity. A bad conductor of electricity. Fast ag neevu one example heli nange nodona. Give me one difference between metals and non-metals. Fast ag heli nodona. Malleability and ductility present, malleability absent. That is in the non-metals. Non-metals nalli present iralla. Clear?
ಮುಂಜಾನೆ 6 ಗಂಟೆ ಕ್ಲಾಸ್ ಬೇಕಾ? ಆಯ್ತಾಯ್ತು ಮಾಡೋಣಲ್ಲ. Next, extraction and refining of metals. How the extraction and the refining of the metals is done. Okay. Iga corrosion last ittu nimage, but you need to understand about how the extraction of the metals are done and how it is being refined also. Okay. Neeviga last year nalla kaltirbeku salt heng tagitare sea inda, ಹೆಂಗೆ ರಿಫೈನಿಂಗ್ ಆಗುತ್ತೆ, ಪೆಟ್ರೋಲ್ ಹೆಂಗೆ ಮಾಡ್ತಾರೆ. ಐ ಥಿಂಕ್ ಆನ್ ಪೆಟ್ರೋಲ್ ಇಟ್ ಇಸ್ ಶಾರ್ಟ್ ಆಗಿ ನಿಮ್ಗೆ ಒಂದು ಕ್ವಶನ್ ಬಿದ್ದಿರಬೇಕು. 8th ಇಲ್ಲಾಂದ್ರೆ 9th ನಲ್ಲಿ ಏನೋ ಇದೆ ಆಯ್ತಾ. Concentrate now. Step 1, concentration, enrichment of ore, that is remove granule unwanted material from the ore. Okay, ಏನೇನು unwanted material ಏನಿದೆಯಲ್ಲ ಅದರಿಂದ ಕಂಪ್ಲೀಟ್ಲಿ ತೆಗಿಬೇಕು. Once you extract it, no, you should remove all the unwanted things from them. Okay, once you remove all the unwanted things, methods ಏನು ಬರುತ್ತೆ? Physical separation, washing, magnetic separation. ಮ್ಯಾಗ್ನೆಟಿಕ್ ಸಪ್ರೇಷನ್ ಅಂದರೆ ಅನ್ವಾಂಟೆಡ್ ಥಿಂಗ್ಸ್, ಸ್ಮಾಲ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ ಮ್ಯಾಗ್ನೆಟಿಕ್ ಎಕ್ಸ್ಟ್ರಾಕ್ಷನ್ನಿಂದ ತೆಗೆದು ಕಂಪ್ಲೀಟ್ಲಿ ಸಪ್ರೇಟ್ ಮಾಡ್ತಾರೆ. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟಿಂದ ಸಪ್ರೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪು ಕನ್ವರ್ಷನ್ ಆಫ್ ಓರ್ ಟು ಆಕ್ಸೈಡ್. ಕನ್ವರ್ಷನ್ ಆಫ್ ಓರ್ ಟು ಆಕ್ಸೈಡ್. ಹೇಗೆ ಕನ್ವರ್ಷನ್ ಆಫ್ ಓರ್ ಟು ಆಕ್ಸೈಡ್ ಮಾಡ್ತೀರಾ? ದ್ಯಾಟ್ ಈಸ್ ಫ್ರಮ್ ರೋಸ್ಟಿಂಗ್. ಫಸ್ಟ್ ಪ್ರೊಸೆಸ್ ಇಸ್ ವಾಟ್? ಫ್ರಮ್ ದ ರೋಸ್ಟಿಂಗ್. ಓಕೆ, ಫಸ್ಟ್ ರೋಸ್ಟಿಂಗ್ ಮಾಡ್ತೀರಾ, ಆಮೇಲೆ ಕ್ಯಾಲ್ಸಿನೇಷನ್ ಮಾಡ್ತೀರಾ. ರೋಸ್ಟಿಂಗ್ ನಲ್ಲಿ ಏನಾಗುತ್ತೆ? ಹೀಟಿಂಗ್ ಓರ್ ಇನ್ ಏರ್ ಟು heating. You are going to heat the air. Okay, you are going to heat the air by to convert sulfides to oxide. It will convert what? To convert the sulfides to oxides. First ಏನು ಮಾಡ್ತಾರೆ? ರೋಸ್ಟಿಂಗ್. ಈಗ ನೀವು ಶೇಂಗಾ ಕಾಳು ರೋಸ್ಟ್ ಮಾಡ್ತಾರಲ್ಲ, ರೋಸ್ಟ್ ಆಗ್ತೈತಲ್ಲ, ಬಿಸಿ ಮಾಡಿದ್ದನ್ನ ಹಸಿ ಶೇಂಗಾ ಇದನ್ನ ಹುರಿದು ತಿಂತಾರಲ್ಲ, ಸೇಮ್ ಅದೇ ಥರ ರೋಸ್ಟಿಂಗ್ ಇರುತ್ತೆ. ಕ್ಲಿಯರಾ ಮ್ಯಾಮ್? ಹೌ ಮೆನಿ ಡೇಸ್ ಯಶು ಸರ್ ವಿಲ್ ರಿಕವರ್ ವಿಲ್ ಟೇಕ್ ಆ್ಯಂಡ್ ವೆನ್ ಯಶು ಸರ್ ವಿಲ್ ಕಮ್ ಸೂನ್? ಯಶು ಸರ್ ವಿಲ್ ಕಮ್ ವೆರಿ ಸೂನ್. ವೇಟ್ ಫಾರ್ ಹಿಮ್. ಹಿ ಈಸ್, because of you people, he is getting well, very good now. Okay, full ಚೆನ್ನಾಗಿ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿ ಬರ್ತಿದ್ದಾರೆ ಸರ್. ಫುಲ್ ಜೋಶಾಗಿ ಎನರ್ಜಿಯಾಗಿ ಬರಬೇಕಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಟೈಮ್ ತಗೊಳ್ಳೋದು ಆಯ್ತಾ. ನೆಕ್ಸ್ಟ್ ರೋಸ್ಟಿಂಗ್ ಆಗುತ್ತೆ, ಆಮೇಲೆ ಕ್ಯಾಲ್ಸಿನೇಷನ್ ಅಲ್ಲಿ ಹೀಟಿಂಗ್ ಓರ್ ಟು ರಿಮೂವ್ ದ ವಾಟರ್ ಆ್ಯಂಡ್ CO2. ಹೀಟಿಂಗ್ ದ ಓರ್ ಟು ರಿಮೂವ್ ದ ವಾಟರ್ ಆ್ಯಂಡ್ CO2. ಕ್ಲಿಯರ್? ಆಮೇಲೆ ರಿಮೂವ್ ವಾಟರು ಆಯಿತು, ಓರು ರಿಮೂವ್ ಆಯಿತು, ಎಲ್ಲ ಆಯಿತು. ಥರ್ಡ್ ಸ್ಟೆಪ್ಪು ನಲ್ಲಿ ರಿಡಕ್ಷನ್ ಆಫ್ ಆಕ್ಸೈಡ್ ಟು ಮೆಟಲ್. ಓಕೆ, ಆಕ್ಸೈಡ್ ಇರುತ್ತೆ, ಅದು ಮೆಟಲ್ ಕನ್ವರ್ಟ್ ಆಗಬೇಕಲ್ಲ. ನೆಕ್ಸ್ಟ್ ಫಾರ್ ಲೋ ರಿಯಾಕ್ಟಿವಿಟಿ ಮೆಟಲ್ಸ್ ಲೈಕ್ CU, HG and AG, heat oxide directly to get a metal. Okay, they will do the heating of that oxide. Heating ಮಾಡ್ತಾರೆ ಆಕ್ಸೈಡ್ ಗೆ, ಈಸಿಲಿ ಫಾರ್ಮ್ ಆಗುತ್ತೆ ಈ ಎಲಿಮೆಂಟ್ಸ್. ಕಾಪರ್, HG, that is helium, and Ag will be produced very easily by heating it. So this is how the procedure is going to happen. HgO, that is helium oxide, is going to get heated to separate the 2Ag plus oxygen. Okay, O2 ಅನ್ನ separate ಮಾಡ್ತಾರೆ. Next, for moderately reactive elements. Moderately reactive elements ಅಂದ್ರೆ ಏನು? ಸ್ವಲ್ಪ ರಿಯಾಕ್ಟ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಓಕೆ, ಟೈಮ್ ತಗೊಳುತ್ತೆ ರಿಯಾಕ್ಟ್ ಆಗಲಿಕ್ಕೆ. ಅವೇನಾಗುತ್ತೆ? ರೆಡ್ಯೂಸ್ ಆಕ್ಸೈಡ್ ಯೂಸಿಂಗ್ ದ carbon monoxide or aluminium. Reduce the oxide using the carbon monoxide or aluminium. Example, Zn ತಗೋಬಹುದು. ZnO plus C, which is going to form what? Zn plus O, CO. Clear? Examples ತಗೋಬಹುದು. FeO3, Fe2O3 plus 3CO, which will give us 2Fe plus 3CO2. Done. Now, thermite reaction where Ai reduces, all the reduces, aluminum will reduce the Fe2O3 with the intense heat. Okay, aluminum ಏನು ಮಾಡುತ್ತಂದ್ರೆ, this aluminum which is there, that will reduce the Fe2O3 with intense heat. Okay, ಇದನ್ನ reduce ಮಾಡುತ್ತೆ by giving the heat to it. Clear? And it will be used in the railway tracks also for the purpose of heating up. Okay, but for the purpose of heating up. For highly reactive metals, examples sodium, magnesium, calcium, aluminum, ಇವೆಲ್ಲ highly reactive elements. ಆಯ್ತಾ? So ಈ highly reactive elements ಹೇಗೆ ಫಾರ್ಮ್ ಆಗುತ್ತೆ? Electrolytic reduction, that is of molten salt or molten oxide will be possible. Clear? So electrolytic reduction ಅಂದ್ರೆ ಏನಾಗುತ್ತಪ್ಪ? ಎಲೆಕ್ಟ್ರೋಲೈಟಿಕಲಿ ರಿಡಕ್ಷನ್ ಮಾಡುತ್ತೆ ಮಾಲ್ಟನ್ ಸಾಲ್ಟ್ದು ಮತ್ತು ಮಾಲ್ಟನ್ ಆಕ್ಸೈಡ್ದು. ಇವೆಲ್ಲ ರಿಯಾಕ್ಟಿವಿಟಿ ಅವ್ರದ್ದು. ಕ್ಲಿಯರಾ? ನೆಕ್ಸ್ಟ್ ಎಕ್ಸಾಂಪಲ್ ಏನು ತಗೋಬೋದು? ಎಲೆಕ್ಟ್ರೋಲೈಸಿಸ್ ಆಫ್ ಮಾಲ್ಟನ್, NaCl produces what? Na and Cl2. Clear? Example, electrolysis of molten of Al2O3 will be processed with Al will be separated. Clear?
Fourth process, refining of the metals will be done. That is about the electrolytic refining. ಇದಕ್ಕೆ ಏನು ಕರೀತಾರೆ? Electrolytic refining ಅಂತ ಕರೀತಾರೆ. ಕ್ಲಿಯರಾ? Ma'am, make one timetable on live class comes in that week according to the subjects. According to the subjects ಬೇಕಾ? We will do it that also soon. ಭಾಳ ಸೂನ್ ಆಗಿ ಅದನ್ನು ಮಾಡ್ತೇವೆ. ಐ ವಿಲ್ ಡೂ ದ ಒನ್ ಶಾರ್ಟ್ ಆಲ್ಸೋ ಫಾರ್ ಯು ಪೀಪಲ್. ಯಾವ ಡೇ ಯಾವ ಸಬ್ಜೆಕ್ಟ್ ಬರ್ತಿದೆ ಅನ್ನೋದು ಸೂನ್ ಇಟ್ ವಿಲ್ ಬಿ ಅಪ್ಡೇಟೆಡ್. Impure metal acts as an anode. Okay, impure metal which will act like a anode. Clear? Pure metal will act like a cathode. ಇದು ಭಾಳ ಇಂಪಾರ್ಟೆಂಟು, ಕಾನ್ಸಂಟ್ರೇಟ್ ಮಾಡಿ. ಓಕೆ, ಕಾನ್ಸಂಟ್ರೇಟ್ ಮಾಡಿಲಿ. ಇಂಪ್ಯೂರ್ ಮೆಟಲು ಇಟ್ ವಿಲ್ ಆಕ್ಟ್ ಲೈಕ್ ಅ ಆನೋಡ್. ಓಕೆ, ಇಂಪ್ಯೂರ್ ಯಾವಾಗಲೂ ಆನೋಡ್ ಥರ ಆಕ್ಟ್ ಆಗುತ್ತೆ, ಪ್ಯೂರ್ ಮೆಟಲ್ ಯಾವಾಗಲೂ ಕ್ಯಾಥೋಡ್ ಥರ ಆಕ್ಟ್ ಆಗುತ್ತೆ. ಕ್ಲಿಯರಾ? ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ ಇಟ್ ವಿಲ್ ಬಿ ಆಸ್ಕ್ಡ್. ದಿಸ್ ಕ್ವಶನ್ ಹಸ್ ಬೀನ್ ಆಸ್ಕ್ಡ್ ಅ ಲಾಟ್ ಆಫ್ ಟೈಮ್ಸ್. ಇನ್ LBA ನಲ್ಲಿನೂ ಈ ಕ್ವಶನ್ ಕೇಳಿದ್ದಾರೆ. ಆಯ್ತಾ? ಇಂಪಾರ್ಟೆಂಟ್ ಇದು. Metal salt solution acts as a electrolyte. Metal salt solution will act like a electrolyte. Next, pure metal will deposit on the cathode. It will deposit on the cathode. So ಯಾವ್ದು ಪ್ಯೂರ್ ಮೆಟಲ್ ಇದ್ರೆ ಹೋಗಿ ಡಿಪಾಸಿಟ್ ಆಗುತ್ತೆ ಅದ್ರ ಮೇಲೆ, ಕ್ಯಾಥೋಡ್ ಮೇಲೆ. ಓಕೆ, ಕ್ಯಾಥೋಡ್ ಮೇಲೆ ಪ್ಯೂರ್ ಡಿಪಾಸಿಟ್ ಆಗುತ್ತೆ, ಅದಾದಮೇಲೆ ಸಪ್ರೇಟ್ ಮಾಡಿಬಿಡ್ತಾರೆ. ಆಯ್ತಾ? ಯಾವಾಗ ಹೋಗಿ ಡಿಪಾಸಿಟ್ ಆಗುತ್ತಲ್ಲ ಅದು ಸಪ್ರೇಟ್ ಮಾಡ್ಕೋಬಹುದು ನಾವು. ನೆಕ್ಸ್ಟ್, ಇಂಪ್ಯೂರಿಟೀಸ್ ವಿಲ್ ಕಲೆಕ್ಟ್ ಅಟ್ ದ ಆನೋಡ್ ಮಡ್. ಓಕೆ, ಆನೋಡ್ ಮಡ್ನಲ್ಲಿ ಇಂಪ್ಯೂರಿಟೀಸ್ ಹೋಗಿ ಕಲೆಕ್ಟ್ ಆಗುತ್ತೆ. ಇಂಪ್ಯೂರಿಟೀಸ್ ಎಲ್ಲ ಹೋಗಿ ಆನೋಡ್ನಲ್ಲಿ ಕಲೆಕ್ಟ್ ಆಗುತ್ತೆ. ಪ್ಯೂರ್ ಮೆಟಲ್ ಏನಿದೆಯಲ್ಲ ಹೋಗಿ ಎಲ್ಲರಲ್ಲಿ ಕಲೆಕ್ಟ್ ಆಗುತ್ತೆ? ಕ್ಯಾಥೋಡ್ನಲ್ಲಿ. ಕ್ಲಿಯರಾ? ಸೊ ಸಿಂಪಲ್ ಆಗಿ ಏನು ಮಾಡ್ಕೋಬಹುದು? ಕ್ಯಾಥೋಡ್ ಅಂದರೆ ಪ್ಯೂರ್ ಮೆಟಲು, ಆನೋಡ್ ಅಂದರೆ ಇಂಪ್ಯೂರಿಟೀಸ್. ಓಕೆ, ಇಂಪ್ಯೂರಿಟೀಸ್ ಅಂದರೆ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಕ್ಲೀತಾ? ಇಂಪ್ಯೂರಿಟೀಸ್ ಅಂದರೆ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ 1 ಸ್ಟೆಪ್ 2 ನಲ್ಲಿ ಆಲ್ರೆಡಿ ಇಂಪ್ಯೂರಿಟೀಸ್ ಜಾಸ್ತಿ ಹೋಗಿರುತ್ತೆ. ಬಟ್ ವಿ ಆರ್ ಫೈಂಡಿಂಗ್ ನಾವು ಪ್ಯೂರ್ ಮೆಟಲ್. ಅದ್ರ ಸಲುವಾಗಿ ಪ್ಯೂರ್ ಮೆಟಲ್ ಅಂದರೆ ಏನು ಅಂದರೆ ಮ್ಯಾಮ್ ಏನು ಮ್ಯಾಮ್ ಇದು ಪ್ಯೂರ್ ಮೆಟಲ್ ನಾನ್ ಪ್ಯೂರ್ ಮೆಟಲ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ಯೂರ್ ಮೆಟಲ್ ಮತ್ತು ನಾನ್ ಪ್ಯೂರ್ ಮೆಟಲ್ ಅಂದರೆ ಏನಂದರೆ, ಪ್ಯೂರ್ ಮೆಟಲ್ನಲ್ಲಿ ಏನು ಆಡಿಂಗ್ ಇರೋಂಗಿಲ್ಲ. ಆಯಿತಾ? ಈಗ ನೀವು ಹೋಗಿ ನೋಡ್ಕೋಬೋದು, ಹೊರಗಡೆ ಎಲ್ಲಾದರೂ ವೆಸಲ್ಸ್ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋದರೆ ನೀವು ಚೆನ್ನಾಗಿರೋದು ಒಂದು ವೆಸಲ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾಟ್ ಯು ಪೀಪಲ್ ವಿಲ್ ಗೆಟ್ ಟು ನೋ, ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗ್ಬಿಡುತ್ತೆ ಯಾವುದಪ್ಪ ಪ್ಯೂರ್ ಮೆಟಲ್ ಮತ್ತು ಯಾವ್ದು ನಾನ್ ಪ್ಯೂರ್ ಮೆಟಲ್ ಅಂತ. ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಅದು ಹೇಗೆ ಕಂಡುಹಿಡಿಯೋದು, ಹೇಗೆ ಆಗುತ್ತದೆ ಪ್ಯೂರ್ ಮೆಟಲು? ಯಾವಾಗಲೂ ಪ್ಯೂರ್ ಮೆಟಲು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅನ್ಪ್ಯೂರ್ ಮೆಟಲ್ಗಿಂತ. ಓಕೆ, ಸೊ ಅದ್ರ ಸಲುವಾಗಿ ಅದನ್ನೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ತೀತಾ? ನೆಕ್ಸ್ಟ್, ಯೂಸ್ಡ್ ಫಾರ್ CU, Zn and Ni. ಓಕೆ, ಕಾಪರ್ ಏನಂದರೆ ಪ್ಯೂರ್ ಕಾಪರ್ ಬೇಕಪ್ಪ, ಪ್ಯೂರ್ ಜಿಂಕ್ ಬೇಕು, ಅವಕ್ಕೆಲ್ಲ ಯೂಸ್ ಮಾಡ್ತಾರೆ. ಯಾಕೆ ಮ್ಯಾಮ್? ಡೈಲಿ ಲೈಫ್ ಕ್ಲಾಸ್ ಇದೆಯಾ ಮ್ಯಾಮ್? ಎಸ್ ನಂದಿನಿ, ಡೈಲಿ ಲೈಫ್ ಕ್ಲಾಸ್ ಇಸ್ ದೇರ್. ಐ ಥಿಂಕ್ ಯು ಪೀಪಲ್ ಹ್ಯಾವ್ ಡಿಂಟ್ ವಾಚ್ ದ ಶಾರ್ಟ್ ಓನ್ಲಿ. ಗೋ ಆ್ಯಂಡ್ ವಾಚ್ ಇನ್ ನಮ್ಮ ವೇದಾಂತು SSLC. ಐ ಹ್ಯಾವ್ ಟೋಲ್ಡ್ ದ ಟೈಮ್ ಟೇಬಲ್, ಯಾವಾಗ ಕ್ಲಾಸಸ್ ಇರುತ್ತೆ ಅನ್ನೋದು. ಬಟ್ ಸಬ್ಜೆಕ್ಟ್ ಹೇಳಿಲ್ಲ, ಬಟ್ ಯಾವಾಗ ಕ್ಲಾಸ್ ಇರುತ್ತೆ, ಯಾವಾಗ ರೆಕಾರ್ಡೆಡ್ ಸೆಷನ್ಸ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ನಾಳೆ ಬರುತ್ತೆ 8 ಗಂಟೆಗೆ. ಸೊ ಆ ಥರ ನಿಮಗೆ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ಲ ಅವೆಲ್ಲ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನು. ಮತ್ತು ನಿಮಗೆ ಲೈವ್ ಕ್ಲಾಸಸ್ನಲ್ಲಿ ಒನ್ ಶಾರ್ಟ್ ಇರುತ್ತೆ ಎಕ್ಸ್ಪ್ಲನೇಷನ್, ಲೆಸನ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಇಟ್ ದ ಲೈವ್ ಕ್ಲಾಸ್. ಮತ್ತು ರೆಕಾರ್ಡೆಡ್ ಸೆಷನ್ಸ್ ಯಾವಾಗಲೂ 8 o'clock ಬರುತ್ತೆ ನಿಮಗೆ ಶಾರ್ಪಾಗಿ. ಅದನ್ನು ಬಿಟ್ಟು ಏನಾದರೂ ಅಪ್ಡೇಟ್ಸ್ ಎಲ್ಲ ಇದ್ದರೆ ನಿಮಗೆ 7 o'clock ಇಲ್ಲ 6 o'clock ಸುಮಾರು ಬರುತ್ತೆ. ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ, ಆಲ್ರೆಡಿ ನೋಡಿರಬೇಕು ನೀವು. ನಮ್ಮ ವೇದಾಂತದಲ್ಲಿ ಏನು ವೇದಾಂತು 3 ಎಕ್ಸಾಮ್ ಇರಬಹುದು ಅಂತ ಮೊದಲು ಹೇಳಿದ್ರು. ಬಟ್ 3 ಎಕ್ಸಾಮ್ ಇಲ್ಲೀಗ ಬರೀ 2 ಎಕ್ಸಾಮ್ ಇದೆ. ಓನ್ಲಿ 2 exams are there. So go watch that. I have done already the video of that. Go watch it. It is very very important for the SSLC students. Clear? So stop doing unnecessary things now. Be serious. Preparatory exams ಬರ್ತಿದೆ, ನೀವು ಈಗ ಸೀರಿಯಸ್ನೆಸ್ ಆಗಲೇಬೇಕು. ನೀವು ಈಗ ಎಷ್ಟು ಸೀರಿಯಸ್ ಆಗ್ತಾರಲ್ಲ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಿಯರಾ? ಡನ್ನಾ? ಎಸ್ ಮ್ಯಾಮ್, ನೋ ಮ್ಯಾಮ್? ಏನಾದರೂ ಹೇಳಬೇಕಲ್ಲ? ಎಸ್ ಮ್ಯಾಮು, ನೋ ಮ್ಯಾಮು? ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಂತ? ಪ್ರಿಪ್ರೇಟರಿ ಎಕ್ಸಾಮ್ದು ಒಂದು ಎಲ್ಲ ಬೋರ್ಡಿಂದನೂ ಬರ್ತಿದೆ ಪ್ರಿಪ್ರೇಟರಿ ಎಕ್ಸಾಮ್ಸು ಕ್ವಶನ್ ಪೇಪರು. ಸೊ ನೀವು ಸೀರಿಯಸ್ನೆಸ್ ತೊಗೊಳ್ಳೇಬೇಕು. ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಏನು ಮಾಡ್ತಾರೆ, ಅವನ್ನೆಲ್ಲ ಸೀರಿಯಸ್ ಆಗಿ ಕೇಳ್ಕೋಬೇಕು. ಆಯಿತಾ? ನೆಕ್ಸ್ಟ್ ಕಮ್ಸ್ ದ ಮೆಥಡ್ಸ್ ಟು ಪ್ರಿವೆಂಟ್. ದಟ್ ಇಸ್ ಅಬೌಟ್ ದ ಫಿಸಿಕಲ್ ಪ್ರೊಟೆಕ್ಷನ್ ಏನಿರುತ್ತೆ. ಪೇಂಟಿಂಗ್, ದಟ್ ಇಸ್ ಕ್ರಿಯೇಟ್ಸ್ ಅ ಬೇರಿಯರ್ ಅಗೇನ್ಸ್ಟ್ ದ ಏರ್ ಆ್ಯಂಡ್ ದ ಮಾಯ್ಶ್ಚರೈಸರ್. ಕ್ಲಿಯರ್? ಪೇಂಟಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ, ನೀರಿಂದ ಇಲ್ಲಾಂದರೆ ಏರ್ದಿಂದ. ಬಿಕಾಸ್ ಯಾವಾಗಲೂ ಐರನ್ ಹೆಂಗೆ ಫಾರ್ಮ್ ಆಗುತ್ತೆ, ಆ್ಯಕ್ಚುಲಿ ಐರನ್ ವಿಲ್ ಆ್ಯಕ್ಚುಲಿ ಬಿ ಫಾರ್ಮ್ಡ್ ಬಿಕಾಸ್ ಆಫ್ ದಿಸ್ ಥಿಂಗ್ ಓನ್ಲಿ. ಓಕೆ, ಐರನ್ ರಸ್ಟ್ ಆಗೋದೇ ನೀರಿಂದ ಮತ್ತು ಮಾಯ್ಶ್ಚರಿಂದ. ಈಗಂತೂ ಥಂಡಿಗಾಲದಲ್ಲಿ
ವಿಂಟರ್ ಸೀಸನಲ್ಲಂತೂ ಭಾಳ ಅಂದರೆ ರಸ್ಟ್ ಆಗುತ್ತೆ, ಬಿಕಾಸ್ ಮಾಯ್ಶ್ಚರ್ ಭಾಳ ಇರುತ್ತಲ್ಲ, ಫಾಗಿ ಭಾಳ ಇರುತ್ತಲ್ಲ, ಅದ್ರ ಸಲುವಾಗಿ. ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಂದ್ರೆ ಪೇಂಟಿಂಗ್ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಆಯಿಲಿಂಗ್ ಆ್ಯಂಡ್ ಗ್ರೀಸಿಂಗ್ ವಿಲ್ ಬಿ ಡನ್. ಆಯಿಲಿಂಗ್ ಆ್ಯಂಡ್ ಗ್ರೀಸಿಂಗ್ ವಿಲ್ ಬಿ ಡನ್. ಡೂ even yes, carbon and compounds ಮಾಡ್ತಿದ್ದೇನಮ್ಮ. I will do carbon and compounds also. Ma'am, please tell Basavaraj sir to give important questions for NCERT English. Yes, surely, he is already done it. We will be uploading that soon also. Okay. Next comes what? Plating, coating with the less corrosive metal, nickel and chromium means what? To rust. Rust ಆಗ್ಬಾರ್ದಂತ metal coating ಇಲ್ಲಾಂದ್ರೆ silver coating, gold coating will be also done. Clear? Chemical protection ಇಂದ ಏನಾಗುತ್ತೆ? Galvanization. This is a chemical protection which is present. Clear? Galvanization process ಇಂದ ಕೆಮಿಕಲಿ ಪ್ರೊಟೆಕ್ಟ್ ಮಾಡ್ಕೋಬಹುದು ಯಾವುದಾದ್ರೂ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅನ್ನ. ಕ್ಲಿಯರಾ? ಸ್ಪೆಷಲಿ ಅಂದರೆ ಮೆಟಲ್ಸು. ಓಕೆ. ಕ್ರೋಮಿಯಂ ಮೆಟಲ್, ದಟ್ ಇಸ್ ಕೋಟಿಂಗ್ ವಿತ್ ದ ಕ್ರೋಮಿಯಂ ವಿತ್ ದ ಶೈನ್ ಆ್ಯಂಡ್ ದ ಪ್ರೊಟೆಕ್ಷನ್. ಕ್ರೋಮಿಯಂ ಮೆಟಲ್ ಅಂದರೆ ಏನು? ಈಗ ಯಾವುದಾದ್ರೂ ಹೊಸ ಕಾರ್, ಈಗಂತೂ ಆಲ್ಮೋಸ್ಟ್ ಕಾರ್ಗಳೆಲ್ಲ ಏನು ಬರ್ತಿದೆ ಅಲ್ಲ, ಅದ್ರ ಕೋಟಿಂಗ್ ಕ್ರೋಮಿಯಮ್ದಿರುತ್ತೆ. ಆ ಕೋಟಿಂಗ್ ಅಂದರೆ ಏನು ಆಗಬಾರ್ದಪ್ಪ, ಸ್ಕ್ರ್ಯಾಚಸ್ ಬೀಳಬಾರ್ದು, ಅದು ಇದು ಆಗಬಾರ್ದಂತ ಅದ್ರ ಸಲುವಾಗಿ, ಆಯಿತಾ. ನೆಕ್ಸ್ಟ್ anodizing, that is for aluminum creates a thick oxide layer. Okay, thick oxide layer form ಆಗುತ್ತೆ, ಅದರಿಂದ it will be protected. Aluminum will be protected from the unwanted things like water, moisture and unwanted things. Clear? Next, alloying stainless steel, iron plus nickel plus chromium, that is actually called as highly resistant to corrosion. Concentrate, this is also important. 1 marks question ಕೇಳಬಹುದು. ಏನಪ್ಪ 1 marks ಕ್ವಶನ್ ಕೇಳಬಹುದು? ದಟ್ ಇಸ್ ಸ್ಟೇನ್ಲೆಸ್ ಸ್ಟೀಲು, ಐರನ್ ಪ್ಲಸ್ ನಿಕೆಲ್ ಪ್ಲಸ್ ಕ್ರೋಮಿಯಂ, ಈ ಮೂರು ಏನು ರಿಯಾಕ್ಟ್ ಆಗುತ್ತಲ್ಲ ಟು ಫಾರ್ಮ್ ಅಲೋಯಿಂಗ್, ದಟ್ ಇಸ್ ಆಕ್ಚುಲಿ ಕಾಲ್ಡ್ as highly resistant corrosion. Okay, it is highly resistant corrosion. Social science classes on Wednesday. Social science classes on Wednesday. Okay. Ma'am, you can say that going to tuition is important. No, Amma, going to tuition is important or no, that is secondary. You are studying or no, that is very important. Okay, ನೀನು ಓದ್ತಿದ್ದೀನೋ ಇಲ್ಲೋ, ಹೇಗೆ ಓದ್ತಿದ್ದಿ, ನಿಂಗೆ ಅಕಸ್ಮಾತ್ ಟ್ಯೂಷನ್ದಿಂದ ಹೆಲ್ಪ್ ಆಗ್ತಿದ್ದೇನೋ, ಈ ಕ್ಲಾಸಸ್ ನನ್ನ ಕ್ಲಾಸ್ ಕುಂತು ಕೇಳಿದ್ರೆ ನೆನಪಾಗ್ತಿದ್ದೇನೋ, ಈಗ ಅಕಸ್ಮಾತ್ ಸ್ಕೂಲಲ್ಲಿ ಹೇಳಿದ್ರೇ ಸಾಕಪ್ಪ ನನಗೆ, ನಿನಗೆ ಹೇಗೆ ಅನಿಸ್ತಿದೆ ಅಲ್ಲ, ದ್ಯಾಟ್ ಇಂಪಾರ್ಟೆಂಟ್. ನಾನು ಏನು ಹೇಳಿದೆ ನನಗೆ ಗೊತ್ತಾಗಲ್ಲ, ನಿನ್ನ ತಲೆಯಲ್ಲಿ ಹೇಗಿದೆ, ನಿನಗೆ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ನಾನು ರಿತಿಕಾ ಮ್ಯಾಮ್ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೇನೋ, ನಿಮ್ಮ ಟ್ಯೂಷನ್ ಟೀಚರ್ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೇನೋ, ಅಕಸ್ಮಾತ್ ನಿಮ್ಮ ಸ್ಕೂಲ್ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೇನೋ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ದ್ಯಾಟ್ ವಾಟ್ ಐ ಸೇ. ಕ್ಲಿಯರಾ? Next comes what? Key points to remember. So this is the last topic. Most important questions, at least I will be doing it on tomorrow. Most important questions ನಿಮಗೆ ಬರುತ್ತೆ ನಾಳೆ, ಆಯ್ತಾ? Questions from the chapter. Yes, most important questions you will be receiving it tomorrow sharp at 8 o'clock. Stay tuned. ಫಸ್ಟ್ ಯು ಕಾನ್ಸಂಟ್ರೇಟ್ ಆನ್ ದ ಫೌಂಡೇಶನ್. ನಾನು ಮೊದಲೇ ಹೇಳಿದ್ದೆ, ಫಸ್ಟ್ ಫೌಂಡೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದಾದ ತಕ್ಷಣ ಕ್ವಶನ್ಸ್ ನೋಡಿ. ನಿಮಗೆ ಲೆಸನ್ನೇ ಗೊತ್ತಿಲ್ಲ ಅಂದರೆ ಕ್ವಶನ್ಸ್ ಹೇಗಪ್ಪ ಬರುತ್ತೆ, ರೈಟ್? ಕ್ಲಾಸ್ ಮೊದಲು ಕುಂತು ಚೆನ್ನಾಗಿ ಕೇಳಿದರೆ ಅಷ್ಟೇ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗೋದು. ನೆಕ್ಸ್ಟ್ ಸೋಷಿಯಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಡೂ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ LBA ಫ್ರಮ್ ದ ಲೆಸನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾ. ಓಕೆ, ವಿಲ್ ಡೂ ಇಟ್ ಅಮ್ಮ, ವಿಲ್ ಡೂ ಇಟ್ ಶ್ರೀಕಾಂತ್. Ma'am, in 1 to 1.5 months, Yashasvi sir will come. Yes, he is going to come. In 1 month, he will come. Okay. Maths, yella formulas chart, Kodi ma'am, please. Yes, I will tell to Vaishnavi ma'am to give all the formulas for the maths. Don't worry. Audrudhu on video madlik heltene. All the formulas, one video. It will be very much helpful to you. Okay. Next keys to remember whatever you have learned it today. Metals ಮತ್ತು ನಾನ್ ಮೆಟಲ್ಸ್ ಇಂದ ಏನೇನು ಕಲ್ತಿದ್ದೀರಲ್ಲ, ಅದರಲ್ಲಿ ಏನಪ್ಪ ಕಲ್ತಿದ್ದೀರಾ ಮತ್ತು ಏನು ಇಂಪಾರ್ಟೆಂಟು ಅನ್ನೋದು ಹೇಳ್ತೇನೆ, ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಾನು ನಿಮಗೆ ಆಲ್ರೆಡಿ ಕೀವರ್ಡ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದು ಹೇಳಿದ್ದೇನೆ ಸ್ಟಾರ್ಟಿಂಗ್ ಆಫ್ ದ ಲೆಸನ್ ಇಟ್ ಸೆಲ್ಫ್, ಕ್ಲಾಸ್ ಇಟ್ ಸೆಲ್ಫ್. ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಿರೋದು ನೋಡ್ಕೊಂಬಿಡಿ. ಮ್ಯಾಮ್ ಲೈಟ್ ಲೆಸನ್, ಎಸ್ ಲೈಟ್ ಲೆಸನ್ ಆಲ್ಸೋ ವಿಲ್ ಬಿ ಡನ್. ಮ್ಯಾಮ್ ಮೈಂಡ್ ಮ್ಯಾಪ್ಸ್ ಬೇಕಾ? ಡನ್. ಮೈಂಡ್ ಮ್ಯಾಪ್ಸ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನಿಮಗೆ, ಆಯಿತಾ? Next, metals are generally good conductors, non-metals are poor conductors. We got to know, because metals are good conductor because they will produce the electricity and non-metals will not produce the electricity. Next, metals from the basic oxides, non-metals from the acidic oxides. Clear? Metals are from the basic oxides, non-metals yavaglu acidic oxides nalli irutte. Acidic oxides nalli irutte. Everyone likes this video. Fast like ಮಾಡಿ ಮತ್ತು attendance mark ಮಾಡಿ ಅಲ್ಲ. Okay. Reactivity series helps to predict the reactions and the displacements. Displacement definition short ಇರುತ್ತೆ,
Practice it very well. Okay, more reactive metals are found as a compounds, less reactive metals are found as a oxides or free. Okay, most reactive andre jaasti react ago elements eniruttalla, metals eniruttalla, they will be found in the form of a compounds itself. Means what? Compounds andre sodium chloride, potassium chloride avalla ಆಯ್ತಾ. ಕಂಪೌಂಡ್ಸ್ ಅಂದರೆ ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಅವಕ್ಕೆಲ್ಲ ಏನು ಕರೀತಾರೆ? ಕಂಪೌಂಡ್ಸ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಆರ್ ಆಕ್ಸೈಡ್ಸ್ ಆರ್ ಫ್ರೀ. ಆಕ್ಸೈಡ್ಸ್ ಅಂದರೆ CO2, ಎಲ್ಲಾದರೂ O2 ಇದ್ರೆ ಅವಕ್ಕೆಲ್ಲ ಆಕ್ಸೈಡ್ಸ್ ಅಂತ ಕರೀತಾರೆ. ಕ್ಲಿಯರಾ? O2 ಇದ್ರೆ ಆಕ್ಸೈಡ್ಸು. Next, corrosion needs both oxygen and moisture for iron. Okay, corrosion needs oxygen and the moisture for the iron. ಅಂದ್ರೆ ಏನು? ಈಗ ಐರನ್ ರಸ್ಟ್ ಆಗ್ಲಿಕ್ಕೆ ಕರೋಷನ್ ಅಂತ ಕರೀತಾರೆ, ಐರನ್ ರಸ್ಟ್ ಆಗ್ಲಿಕ್ಕೆ ಕರೋಷನ್ ಅಂತ ಕರೀತಾರೆ. ಅವಕ್ಕೆ ಯಾಕಪ್ಪ ರೆಸ್ಟ್ ಆಗುತ್ತೆ? ರಸ್ಟಿಂಗ್ ಇದಕ್ಕಾಗತ್ತೆ, ನೀರಿನಿಂದ ಮಾಯಿಶ್ಚರ್ ಇಂದ ರಸ್ಟಿಂಗ್ ಆಗುತ್ತೆ. ಕ್ಲಿಯರಾ? Next, protection methods like physical barriers or alloying. Okay, physical barriers ಆಗುತ್ತೆ ಮತ್ತೆ alloying are the protection barriers. ಸಿಂಪಲ್ ಆಗಿ ಹೇಳಿದ್ರೆ ಪೇಂಟ್ ಮಾಡಿದ್ರೂ ಪ್ರೊಟೆಕ್ಷನ್ ಮಾಡ್ಕೋಬಹುದು, ಗ್ಯಾಲ್ವನೈಸೇಷನ್ ಮಾಡಿದ್ರೂ ಪ್ರೊಟೆಕ್ಷನ್ ಮಾಡ್ಕೋಬಹುದು. ಆಯ್ತಾ? ಸೊ ದಿಸ್ ಮಚ್ ಯು ರಿಮೆಂಬರ್ ಫ್ರಮ್ ದಿಸ್ ಲೆಸನ್. ವಿ ಹ್ಯಾವ್ ಇವನ್ ಇಷ್ಟು ಬಿಟ್ಟು ನಿಮ್ಮ ಲೆಸನ್ನಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸ್ವಲ್ಪ ರಿಯಾಕ್ಷನ್ಸ್ ಇದೆ. ಆ ರಿಯಾಕ್ಷನ್ಸು ಎಕ್ಸಾಂಪಲ್ ಥರ ನಾನು ಕಲಿಸಿದ್ದೇನೆ ಈಗ. ಕ್ಲಿಯರಾ? ಸೊ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನು ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರದೇ ಸೇಮ್ ಕಲಿಸಿರೋದು ನಾನು, ಏನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಎಕ್ಸ್ಟ್ರಾ ಎದಕ್ಕೆ ತೊಗೊಂಡಿಲ್ಲ ಅಂದರೆ ಫಸ್ಟ್ ನೀವು ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಯಿತಾ? ಪರ್ಫೆಕ್ಟ್ ಅಂದರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಲ್ಲ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ LBA ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಆಯಿತಾ? ನಾಳೆ LBA ಕ್ವಶನ್ಸ್ ಬರುತ್ತೆ ನಿಮಗೆ. ಓಕೆ, LBA ಕ್ವಶನ್ಸ್ ವಿಲ್ ಬಿ ರಿಸೀವ್ಡ್ ಬೈ ಮೀ. ಡೈಲಿ ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸಸ್. ಬಿ ಶೋರ್ ಟು ಅಟೆಂಡ್ ದ ಕ್ಲಾಸ್ ಪ್ರಾಪರ್ಲಿ. Yes, done. You will give the blueprint also and even the most important questions also. Okay, but ನೀವು ಅಟೆಂಡೆನ್ಸ್ ಡೈಲಿ ಮಾರ್ಕ್ ಮಾಡಬೇಕು, ಲೈಕ್ ಬಟನನ್ನು ಹಿಟ್ ಮಾಡಬೇಕು, ಅಂದ್ರೇ ಗೊತ್ತಾಗೋದು ನೀವು ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ದೀರಾ ಇಲ್ಲ ಅನ್ನೋದು. ಕ್ಲಿಯರಾ? ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈಗ ನೀವು ನನಗೆ ಹೇಳಬೇಕು. ಆ್ಯಕ್ಚುಲಿ ಈಗ ಯಾವ ಥರ ಸ್ಟಾರ್ಟಿಂಗಿಂದ ಲೆಸನ್ದಿಂದ ಬೇಕಾ, ಇನ್ನು ಯಾವ್ದು ಇಂಪಾರ್ಟೆಂಟ್ ಲೆಸನ್, ಯಾವ್ದು ಹೈ ವೇಟೇಜ್ ಚಾಪ್ಟರ್ಸ್ ಎಲ್ಲ ಆ ಕ್ವಶನ್ಸ್ ಫಸ್ಟ್ ಮಾಡಬೇಕು ಅನ್ನೋದು ನೀವು ನನಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ಈಗ ನಾನು ಆ್ಯಕ್ಚುಲಿ ವೆನಸ್ಡೇ ಯಾವ ಚಾಪ್ಟರ್ ಮಾಡ್ತಿದ್ದೇನಲ್ಲ ಆ ಚಾಪ್ಟರ್, ಸೋಷಿಯಲ್ ಸೈನ್ಸ್ ಯಾವ ಚಾಪ್ಟರ್ ಮಾಡ್ತಿದ್ದೇನಲ್ಲ ಆ ಚಾಪ್ಟರ್ ನಿಮಗೆ ನಾನು ಹೇಳ್ತೇನೆ. ಓಕೆ, ಮಾರ್ನಿಂಗ್ ಓನ್ಲಿ ಐ ವಿಲ್ ಟೆಲ್ ಇಟ್ ಆರ್ ಟುಮಾರೋ ಓನ್ಲಿ ಐ ವಿಲ್ ಟೆಲ್ ಇಟ್. ಓಕೆ, ಆ ಚಾಪ್ಟರ್ ಬೇಕೋ ಇಲ್ಲೋ ಅನ್ನೋದು ನೀವು ಹೇಳಬೇಕು ನನಗೆ. ಆಯಿತಾ? ಇಲ್ಲಾಂದರೆ ಬೇರೆ ಚಾಪ್ಟರ್ ಮಾಡ್ತೇನೆ. ಯಾವ್ದು ಇಂಪಾರ್ಟೆಂಟ್ ಇದೆ ನಿಮ್ಮ ಸೋಷಿಯಲ್ಗೆ ಅದು ನೀವು ಹೇಳಬೇಕು. 2 minutes. It will be, I will tell you. Okay, done. High weightage chapters first beka. Okay, done. High weightage chapters. Ma'am, where is attendance? Attendance andre like button na hit madbekappa. If you hit the like button, attendance will be marked. Done. Attendance will be marked when you hit the like button. ಸ್ವಲ್ಪ ಕ್ವಶನ್ಸ್ ತೊಗೊಂಡಿದ್ದೆ ಆ್ಯಕ್ಚುಲಿ ನಾನು ಇವತ್ತು, ಬಟ್ ವಿ ವಿಲ್ ನಾಟ್ ಡಿಸ್ಕಸ್ ದ ಕ್ವಶನ್ಸ್. ವಿ ವಿಲ್ ಡಿಸ್ಕಸ್ ದ ಕ್ವಶನ್ಸ್ ಇನ್ ದ ಟುಮಾರೋಸ್ ಕ್ಲಾಸ್. ಓಕೆ, ಟುಮಾರೋಸ್ ಕ್ಲಾಸ್ನಲ್ಲಿ ಎಲ್ಲ ಕ್ವಶನ್ಸ್ ಹಾಕಿರ್ತೇನೆ. ಡೋಂಟ್ ವರಿ ಮ್ಯಾಮ್. ಹೈ ವೇಟೇಜ್ ಈಸಿ ಚಾಪ್ಟರ್ಸ್. ಓಕೆ, ಹೈ ವೇಟೇಜ್ ಈಸಿ ಚಾಪ್ಟರ್ಸ್. ಓಕೆ, ಹೈ ವೇಟೇಜನ್ನು ತೊಗೋಬೇಕು, ಈಸಿ ಚಾಪ್ಟರ್ಸನ್ನು ತೊಗೋಬೇಕು. ಡನ್. ಓಕೆ, ವಿಲ್ ಡೂ ದಸ್ ಆಲ್ ಥಿಂಗ್ಸ್. ಓಕೆ, ವಿ ವಿಲ್ ಡೂ ದಿಸ್, ಟ್ರೈ ಟು ಡೂ ಆಲ್ ದೋಸ್ ಥಿಂಗ್ಸ್. ಓಕೆ, ದೆನ್ ಸಿ ಯು ಎವ್ರಿ ಒನ್. ಬಾಯ್. See you in the next class. Be aware, daily at 4 o'clock or 5 o'clock the class will be there. If it is at the 4 o'clock, we will post it in the Name Vedantu. Name Vedantu nalli post ಮಾಡಿರ್ತೇವೆ. ಯಾವಾಗಂತ ಇರುತ್ತೆ, 4 ಗಂಟೆಗೆ ಇರುತ್ತೆ, 5 ಗಂಟೆಗೆ ಇರುತ್ತೆ ಅಂತ. Please adjust with the timings because we have a little bit problem with the studio. Class ತಗೊಳ್ಳಿಕ್ಕೆ ಸ್ವಲ್ಪ studio problem ಆಗ್ತಿದೆ. So you just need to understand and need to adjust it. Okay, if you are not able to see it, afterwards you see the recorded session. Okay, till then see you everyone. Bye.